ನಾನು ಇವಾಗೂ ಕಾನ್ಫಿಡೆಂಟ್ ಇಂದ ಹೇಳ್ತೀನಿ, ಈ ತರ ಸಿಸ್ಟಮ್ ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಮೇ ಬಿ ನಾವು ಮಾತ್ರ ಅದೃಷ್ಟವಂತರು ಈ ತರ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಾ ಇರೋದು. 32 ಟ್ರೇಡ್ಸ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ಕಂಟಿನ್ಯೂಸ್ ಸಕ್ಸಸ್. ಇಲ್ಲಿ ನಾನು ನಿಮ್ಗೆ 1:2 1:3 ಪ್ರಾಫಿಟ್ ಕೊಡಕ್ ರೆಡಿ ಇಲ್ಲ, ಆದ್ರೆ ತಗೊಳ್ಳೋ ಪ್ರತಿಯೊಂದು ಟ್ರೇಡು ಸಕ್ಸಸ್ ಕೊಡಕ್ ರೆಡಿ ಇದ್ದೀನಿ. ಅರ್ಥ ಮಾಡ್ಕೊ. ರೇರ್ ಕೇಸ್ ನಿಮ್ಗೆ ಎಸ್ಎಲ್ ಇಟ್ ಆಗ್ಬೇಕು, ರೇರ್ ಕೇಸು. ಈಗ ನೋಡಿ, ಮೇಯ್ನು ಒಂದು ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ನಾನೇ ಒಂದು ಕ್ವಶನ್ ಕೇಳ್ತೀನಿ ಎಲ್ರಿಗೂ, ದಯವಿಟ್ಟು ಎಲ್ಲರೂ ಆನ್ಸರ್ ಮಾಡಿ. ಓಕೆನಾ? ಪ್ರತಿಯೊಬ್ರು ಆನ್ಸರ್ ಮಾಡಿ ಆದ್ರೆ ದಯವಿಟ್ಟು. ಸೊ ನಾನು ನಿಮ್ಗೆ ಇವಾಗ 2 ಆಪ್ಷನ್ ಕೊಡ್ತೀನಿ. ಒಂದು ಆಪ್ಷನ್ ಏನಂತಂದ್ರೆ, ಸ್ಟ್ರಾಟಜಿನಲ್ಲಿ 1:2 ಅಥವಾ 1:3 ಅಥವಾ 1:4 RR ಇರುತ್ತೆ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಗತ್ತಂದ್ರೆ, ಬ್ಯಾಕ್ ಟು ಬ್ಯಾಕ್ ನಿಮ್ಗೆ 3 to 5 ಟ್ರೇಡ್ಸ್ ತನಕ ಬ್ಯಾಕ್ ಟು ಬ್ಯಾಕ್ SLs ಇರುತ್ತೆ, ಬ್ಯಾಕ್ ಟು ಬ್ಯಾಕ್ SL ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಅದೇ ಇದು ಒಂದು ಸಿನಾರಿಯೋ, ಅರ್ಥ ಆಯ್ತಾ? ಸೊ ಇದು ನನಗೆ ಒಂದು ಸಿನಾರಿಯೋ ಈ ತರ ಇರುತ್ತೆ. ಅಂಡ್ ಸೆಕೆಂಡ್ ಸಿನಾರಿಯೋ ಬಂದು, ನಾನು ನಿಮ್ಗೆ 1:0.8 ಪ್ರಾಫಿಟ್ ಕೊಡ್ತೀನಿ. ಅಂದ್ರೆ ಎವ್ರಿ 10,000 ರೂಪಾಯಿ ಅಥವಾ ಎವ್ರಿ 1,000 ರೂಪಾಯಿ ರಿಸ್ಕ್ ತಗೊಂಡ್ರೆ ನಿಮ್ಗೂ 800 ರೂಪಾಯಿ ಪ್ರಾಫಿಟ್ ಸಿಗುತ್ತೆ ನಿಮ್ಗೆ. ಓಕೆನಾ? 800 ರೂಪಾಯಿ ಪ್ರಾಫಿಟ್. ಆದ್ರೆ ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ 10 or 15 or 20 20 ಅಥವಾ 25 ಅಥವಾ 30 ಟ್ರೇಡ್ಸು ಕಂಟಿನ್ಯೂಸ್ ಆಗಿ ಸಕ್ಸಸ್ ಸಿಗುತ್ತೆ, ಕಂಟಿನ್ಯೂಸ್ ಆಗಿ ಸಕ್ಸಸ್ ಸಿಗುತ್ತೆ. ಮತ್ತೆ ಅಕ್ಯುರೇಸಿ ಅಂತೀರಾ, ಇಲ್ಲಿ ನಿಮ್ಗೆ ಅಕ್ಯುರೇಸಿ ಬಂದು ಈ 1:0.8 ಅಲ್ಲಿ ನಿಮ್ಗೆ ಅಕ್ಯುರೇಸಿ ಬಂದು ಈ ಲೊಕೇಶನ್ ಅಲ್ಲಿ 85% ಇಂದ 90% ಅಕ್ಯುರೇಸಿ ಇರುತ್ತೆ. ಅಂದ್ರೆ ನಿಮ್ಗೆ ರೇರ್ ಕೇಸ್ ನಿಮ್ಗೆ SL ಇಟ್ ಆಗೋದು 1 ಅಥವಾ 2 SL ಅಷ್ಟೇ ಒಂದ್ ರೋನ್ ಅಲ್ಲಿ. 2 SL ತುಂಬಾ ಅಂದ್ರೆ ತುಂಬಾ ರೇರ್ ಕೇಸ್ ನಿಮ್ಗೆ ಇಟ್ ಆಗೋದು. ಇನ್ 90% ಆಫ್ ದ ಟೈಮ್ಸ್ ನಿಮ್ಗೆ ಪ್ರಾಫಿಟೇ ಕೊಡ್ತಾನೆ. ಇವಾಗ ನನಗೆ ದಯವಿಟ್ಟು ನಿಮ್ ಕ್ವಶನ್ ನಾನು ಹೇಳ್ತಿರೋದು ಅರ್ಥ ಆಗಿದೆ ಅನ್ಸುತ್ತೆ. ಈಗ ನೀವು ಇಲ್ಲಿ RR ಜಾಸ್ತಿ ಇದೆ, 1:2 1:3 1:4 ತನಕ RR ಇದೆ. ಆದ್ರೆ ಬ್ಯಾಕ್ ಟು ಬ್ಯಾಕ್ 3 to 5 ಟ್ರೇಡ್ಸ್ SL ಇಟ್ ಆಗುತ್ತೆ. ಅಂಡ್ ಎವ್ರಿ ಆಲ್ಟರ್ನೇಟಿವ್ 2 ಟ್ರೇಡ್ಸ್ ಅಥವಾ 3 ಟ್ರೇಡ್ಸ್ ಒಂದು SL ಇರುತ್ತೆ ಇಲ್ಲಿ. ಓಕೆನಾ? ಅದೇ ಇಲ್ಲಿ ನಿಮ್ಗೆ ಒನ್ಸ್ ನೀವು ಟ್ರೇಡ್ ತಗೊಂಡ್ರೆ 10 ಟ್ರೇಡ್ ಸಕ್ಸಸ್ ಆಗ್ಬೋದು ಒಂದೇ ಸಿಂಗಲ್ ಡೋನ್ ಅಲ್ಲಿ. 15 20 25 ಟ್ರೇಡ್ ಕಂಟಿನ್ಯೂಸ್ ಆಗಿ ಸಕ್ಸಸ್ ಸಿಗ್ಬೋದು, ಅಥವಾ 30 ಟ್ರೇಡ್ ಸಹ ಕಂಟಿನ್ಯೂಸ್ ಆಗಿ ನಿಮ್ಗೆ ಸಕ್ಸಸ್ ಸಿಗತ್ತೆ. ಓಕೆನಾ? 20-30 ಟ್ರೇಡ್ ಕಂಟಿನ್ಯೂಸ್ ಆಗಿ ಸಕ್ಸಸ್ ಸಿಗತ್ತೆ. ಸೊ ಈಗ ನೀವು ನನ್ಗೆ ಹೇಳಿ, ನೀವು ಫಸ್ಟ್ ಸಿನಾರಿಯೋ, ಇದು ಸಿನಾರಿಯೋ 1. ಓಕೆನಾ? ಫಸ್ಟ್ ಸಿನಾರಿಯೋ, ಇದು ಸಿನಾರಿಯೋ 2. ಸೊ ನಿಮ್ಗೆ ಫಸ್ಟ್ ಸಿಸ್ಟಮ್ ಇಷ್ಟನಾ, ಸೆಕೆಂಡ್ ಸಿಸ್ಟಮ್ ಇಷ್ಟನಾ? ದಯವಿಟ್ಟು 1 by 1 ಹೇಳಿ. ಇಲ್ಲ ಎಲ್ರು ಯಾರೆಲ್ಲ ಮೈಕ್ ಎನ್ಮ್ಯೂಟ್ ಮಾಡಿ ಹೇಳಿ. ಫಸ್ಟ್ ಸಿಸ್ಟಮ್ ನ ಕಲಿಯಕ್ಕೆ ಇಷ್ಟಪಡ್ತೀರಾ, ಸೆಕೆಂಡ್ ಸಿಸ್ಟಮ್ ನ ಕಲಿಯಕ್ಕೆ ಇಷ್ಟಪಡ್ತೀರಾ? ಸೆಕೆಂಡ್ ಒನ್ ಸರ್. ಸೆಕೆಂಡ್. ಓಕೆ, ಗುಡ್. ಬೇರೆ? ಸೆಕೆಂಡ್ ಒನ್ ಸರ್. ಸೆಕೆಂಡ್ ಒನ್. ವೆರಿ ಗುಡ್. ಬೇರೆ ಎಲ್ರು? ಫಸ್ಟ್ ಅಂಡ್ ಸೆಕೆಂಡ್. ಓಕೆ, ಗುಡ್. ನೆಕ್ಸ್ಟ್? ಸೆಕೆಂಡ್ ಒನ್ ಸರ್. ಸೆಕೆಂಡ್ ಒನ್. ಓಕೆ, ಸೆಕೆಂಡ್ ಒನ್ ಸರ್. ವೆರಿ ಗುಡ್. ನೋಡಿ, ಫಸ್ಟ್ ಸಿಸ್ಟಮ್ ಅಲ್ಲಿ ಎವ್ರಿ 2-3 ಟ್ರೇಡ್ಗೆ ನಿಮ್ಗೆ ಒಂದು SL ತಗೊಂತೀರಾ. ಮತ್ತೆ ಒಂದೊಂದ್ಸರಿ ಏನಾಗುತ್ತೆ, ಫುಲ್ ಡೇ 4 ಟ್ರೇಡ್ ಬಂದ್ರೆ 4 SL ಇಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಬೀಂಗ್ ಅ ಟ್ರೇಡರ್ ಆಗಿ ಬ್ಯಾಕ್ ಟು ಬ್ಯಾಕ್ SLs ತಗೊಳ್ಳೋದಿದೆಯಲ್ವಾ, ತುಂಬಾ ಡೇಂಜರು. ಓಕೆನಾ? ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಇಲ್ಲಿ ಅಕ್ಯುರೇಸಿ ಬಂದು ಅಪ್ ಟು 60 to 70% ಅಕ್ಯುರೇಸಿ ಇರುತ್ತೆ. ಓಕೆನಾ? ಆದ್ರೆ ಯಾಕೆ ನಾನು ಫಸ್ಟ್ ಸಿಸ್ಟಮ್ ನ ಲೈಕ್ ಮಾಡ್ಬಿಡಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ನೋಡಿ 1:2 1:3 1:4 ಅನ್ನೋದು ನೋಡಕ್ ಚೆನ್ನಾಗಿರುತ್ತೆ, ಆದ್ರೆ ಬುಕ್ ಮಾಡಕ್ ಚೆನ್ನಾಗಿರಲ್ಲ. ಯಾರು ಬುಕ್ ಮಾಡಲ್ಲ, ಅಲ್ಲಿ ತನಕ ವೆಯ್ಟ್ ಮಾಡಲ್ಲ ಪೇಷನ್ಸ್ ಇಂದ. ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ RR ನೋಡೋದಷ್ಟೇ. ಯಾವತ್ತು ನಾವು RR ಅನ್ನ ಮಾತಲ್ಲಿ ಮಾತಾಡ್ತೀವಿ, ಬಟ್ ರಿಯಾಲಿಟಿ ಅಂತ ಬಂದಾಗ RR ವರ್ಕ್ ಆಗಲ್ಲ. ನಾವು 1:4 1:5 ಇದ್ಯಾವುದು RR ವರ್ಕ್ ಆಗಲ್ಲ ರಿಯಲ್ ಇದ್ರಲ್ಲಿ. ಯಾಕಂದ್ರೆ ಮಾರ್ಕೆಟ್ ನೋಡಿ ಈ ತರ ಸ್ವಿಂಗ್ಸ್ ಅಲ್ಲಿ ಬೀಳ್ತಾ ಇರತ್ತಲ್ವಾ, ಈ ಸ್ವಿಂಗ್ಸ್ ಅಲ್ಲಿ ಬೀಳೋವಾಗ ತುಂಬಾ ಟಾರ್ಚರ್ ಅನ್ಸುತ್ತೆ ನಮ್ಗೆ. 1:1 ಕೊಡ್ತಾನೆ, ಮತ್ತೆ ಫುಲ್ ತಗೊಂಡ್ಬಿಡ್ತಾನೆ, ಮತ್ತೆ 1:3 ಕೊಡ್ತಾನೆ, ಮತ್ತೆ ಫುಲ್ ಆಲ್ಮೋಸ್ಟ್ ಕಾಸ್ಟ್ ಬರುತ್ತೆ, ಮತ್ತೆ 1:5 ಕೊಡ್ತಾನೆ. ಈ ಸ್ವಿಂಗ್ ಅಲ್ಲಿ, ಈ ವೇವ್ಸ್ ಅಲ್ಲಿ ಬೀಳೋದ್ರಿಂದ ನಾವು ಈ RR ನ 1:4 ಡೈರೆಕ್ಟ್ ಆಗಿ ಕೊಟ್ಬಿಡಲ್ಲ ಅಲ್ವಾ. ಸೊ ಅದು ತುಂಬಾ ಟೈಮ್ ತಗೊಂಡು ಕೊಡ್ತಾನೆ. ಸೊ ಅದಕ್ಕೆ ನಮ್ಗೆ ನಾವ್ ಏನ್ ಮಾಡ್ತೀವಿ ನೋಡಿ, ಫ್ಯಾಕ್ಟ್ ಹೇಳೋದಾದ್ರೆ 1:1 1:2 ನಲ್ಲೇ ಬುಕ್ ಮಾಡಿರ್ತೀವಿ ಪ್ರಾಫಿಟ್ ನ. ಓಕೆನಾ? ಸೊ ಅವಾಗ ಏನಾಗುತ್ತೆ, ಯಾಕೆ ನಾವು ಈ ಸಿಸ್ಟಮ್ ನ ಫಾಲೋ ಮಾಡ್ಬೇಕು, ಇದನ್ನೇ ಫಾಲೋ ಮಾಡ್ಬೋದಲ್ವಾ. ಅದರಿಂದ ಯಾವತ್ತು ಈ ಸೆಕೆಂಡ್ ಸಿಸ್ಟಮ್ಮೇ ದಿ ಬೆಸ್ಟ್ ಸಿಸ್ಟಮ್. ಓಕೆನಾ? ನೋಡಿ, ಸ್ಟ್ರಾಟಜಿ ಸೇಮೇ, ಬಟ್ ನಮ್ಮ ವೇ ಆಫ್ ಡೂಯಿಂಗ್ ಬಂದು ಇನ್ಮೇಲೆಯಿಂದ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಒಂದು ಸೆಟಪ್ ನ, ಅಂದ್ರೆ ಸೇಮ್ ಸೆಟಪ್ ನ ನನ್ನದೇ ಆದಂತ ಒಂದು SL ಲಾಜಿಕ್ ಮೇಲೆ ವರ್ಕ್ ಮಾಡಿ ಒಂದನ್ನ 5-10 ಸಲ ಟೆಸ್ಟ್ ಮಾಡಿ, ಅಗೇನ್ ಅಂಡ್ ಅಗೇನ್ ಸೇಮ್ ಡಾಟಾನ ಟೆಸ್ಟ್ ಮಾಡಿ ಮತ್ತೆ ನಾನು ನಿಮ್ಗೆ ಹೇಳ್ತಿದ್ದೀನಿ. ಸೊ ನಿಮ್ಗೆ ಇಷ್ಟ
ಆದ್ರೆ ನೀವು ಫಾಲೋ ಮಾಡಿ, ಇಲ್ಲ ಅಂತಂದ್ರೆ ಓಲ್ಡ್ ಲಾಜಿಕ್ನೇ ಫಾಲೋ ಮಾಡಿ, ಏನ್ ತೊಂದರೆ ಇಲ್ಲ. ಓಕೆನಾ, ಓಲ್ಡ್ ಲಾಜಿಕ್ ಏನಿದೆಯೋ ಅದು ಒನ್ ಆಫ್ ದಿ ಬೆಸ್ಟ್ ಲಾಜಿಕ್, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಇಲ್ಲಾಂದ್ರೆ ಹೊಸ ಲಾಜಿಕ್ ಬರ್ತೀನಿ ಅಂತಂದ್ರೆ ಎಸ್ ಎಲ್ ನ ಮೋಡಿಫೈ ಮಾಡ್ಕೊಂಡಿದೀನಿ, 1:1 ಪ್ರಾಫಿಟ್ ಕೊಡಲ್ಲ, 1:0 ಅಷ್ಟೇ ಕೊಡುತ್ತೆ. ಆದ್ರೆ 10, 20, 30 ಕಂಟಿನ್ಯೂಸ್ ಆಗಿ ಸಕ್ಸಸ್ ಸಿಗುತ್ತೆ ನಿಮ್ಗೆ. ಒಂದು ಫೇಲ್ಯೂರ್ ಆದ್ರೆ ಇನ್ನೊಂದು ಸಕ್ಸಸ್, ಬ್ಯಾಕ್ ಟು ಬ್ಯಾಕ್ ಸಕ್ಸಸ್, ದಿನ ಫುಲ್ ಸಕ್ಸಸ್ ಇರುತ್ತೆ. ರೇರ್ ಕೇಸ್ ನಿಮ್ಗೆ ಎಸ್ ಎಲ್ ಹಿಟ್ ಆಗೋದು. ಓಕೆನಾ, ಸೊ ಈ ಒಂದು ಕಾನ್ಸೆಪ್ಟ್ ನ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಸಣ್ಣ ಪುಟ್ಟ ಅಲ್ಲಲ್ಲಿ ಒಂದಷ್ಟು ಚೇಂಜಸ್ ಇದೆ, ನಾನು ಎಲ್ಲ 1 by 1 ಡೀಟೇಲ್ಡ್ ಆಗಿ ಹೇಳ್ಕೊಡ್ತೇನೆ. ಫಸ್ಟ್ ನಾನು ಸ್ಟ್ರಾಟಜಿಗೆ ಬರ್ತೇನೆ. ಇದೆಲ್ಲರ ಅಕೌಂಟ್ ಅಲ್ಲಿ ಈ ಸ್ಕ್ಯಾನ್ ಅನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದೇನೆ, ಕರೆಕ್ಟ್ ಅಲ್ವಾ? ಸೊ ಈಗ ನಾನು ಸ್ಟ್ರಾಟಜಿನ ರನ್ ಮಾಡ್ತಿದ್ದೇನೆ. ಸೊ ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ, ಲಾಸ್ಟ್ ಒಂದು ತಿಂಗಳ ಡಾಟಾ ಡೌನ್ಲೋಡ್ ಮಾಡೋಣ. ಈ ಎಂಟೈರ್ ಡಾಟಾನ ಡೌನ್ಲೋಡ್ ಮಾಡ್ತಿದ್ದೀನಿ, ಡೌನ್ಲೋಡ್ CSV. ಈಗ ನಾನು ನಿಮಗೆ ಲಾಜಿಕ್ ಹೇಳ್ಬಿಡ್ತೀನಿ. ಲಾಜಿಕ್ ಏನಂತಂದ್ರೆ ನೋಡಿ, ನಮ್ಮ ಎಸ್ ಎಲ್ ಬಂದು ಅರ್ಥ ಮಾಡ್ಕೊಳ್ಳಿ, ಎಸ್ ಎಲ್ ಬಂದು 4.2%. ದಯವಿಟ್ಟು ಶಾಕ್ ಆಗಬೇಡಿ, ಅಥವಾ ಇಷ್ಟು ಬಿಗ್ ಎಸ್ ಎಲ್ ಅಂತ ನೀವು ಇದನ್ನ ಏನು ಸೈಗಿಡಕ್ಕೆ ಹೋಗ್ಬೇಡಿ. ಫಸ್ಟ್ ಕಂಪ್ಲೀಟ್ ಸಿಸ್ಟಮ್ನ ಅರ್ಥ ಮಾಡ್ಕೊಳ್ಳಿ, ಮತ್ತೆ ನೀವೇ ಹೇಳ್ತೀರಾ. ಓಕೆನಾ, ಸೊ ಟಾರ್ಗೆಟ್ ಬಂದು 3%. ಟಾರ್ಗೆಟ್ ಬಂದು 3%. ಎವ್ರಿ ಸಿಂಗಲ್ ಟ್ರೇಡು ಅದು 10% ಬೀಳಲಿ, 15% ಬೀಳಲಿ, 7%, 5 ಎಷ್ಟಾದ್ರೂ ಬೀಳಲಿ, ಬಟ್ ನನಗೆ 3% ಅಷ್ಟೇ ಬೇಕಿನ ಪ್ರಾಫಿಟ್. ಅದಕ್ಕೆ ಮೇಲೆ ಎಷ್ಟಾದ್ರೂ ಬೀಳಲಿ, ಅದು ನನ್ನ ಪ್ರಾಫಿಟ್ ಅಲ್ಲ. ಸೊ ಸ್ಟ್ರಿಕ್ಟ್ ರೂಲ್. 4% ಲಾಸ್, 4.2% ಶಾರ್ಪ್, 4.2% ನನ್ನ ಎಸ್ ಎಲ್, 3% ನನ್ನ ಟಾರ್ಗೆಟ್. ಸೊ ಇದಿಷ್ಟು ಕ್ಲಾರಿಟಿ ಇರಲಿ. ಈಗ ನಾನು ಪ್ರತಿಯೊಂದು ಟ್ರೇಡು 1 by 1 ಕ್ವಿಕ್ ಆಗಿ ತಗೊಂತಾ ಹೋಗ್ತೇನೆ. ನೀವು ಜಸ್ಟ್ ನೋಡ್ತಾ ಹೋಗಿ. ಆಲ್ರೆಡಿ ಸ್ಟ್ರಾಟಜಿ ನಾವು ಪದೇ ಪದೇ ಎಷ್ಟೊಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಈಗ ಮತ್ತೆ ಸ್ಟ್ರಾಟಜಿ ಮೇಲೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆನಾ, ಸೊ ಈಗ ನಾನು 11-15, 1-4, 11-15 ತಗೊಂತೀನಿ. ಸೊ ಇಲ್ಲಿ ಚಾರ್ಟಲ್ಲಿ ಬಂದು 1-4, 11-15, ಏಪ್ರಿಲ್ 1, 4, 11-15 ಅಂತ ತಗೊಳ್ಳೋದಾದ್ರೆ ಇಲ್ಲಿ ನೋಡಿ, ಎಕ್ಸಾಕ್ಟ್ಲಿ ಇದು ನನ್ನ ಎಂಟ್ರಿ. ಈ ಗ್ರೀನ್ ರೆಡ್ ಕ್ಯಾಂಡ್ ಕ್ಲೋಸಿಂಗ್ ಅಲ್ಲಿ ಏನಿದೆ ಅದು ನನ್ನ ಎಂಟ್ರಿ. ಅಲ್ಲಿಂದ ನಾನು ಎಷ್ಟು ಹೇಳಿದೆ, 4.2%. ಎಕ್ಸಾಕ್ಟ್ಲಿ ನಾನು 4.2% ನನ್ನ ಎಸ್ ಎಲ್, ಅಂಡ್ ಟಾರ್ಗೆಟ್ ಎಷ್ಟು ಹೇಳಿದೆ, 3%. ಒಂದೇ ಕ್ಯಾಂಡಲ್ ನನಗೆ, ಎರಡನೇ ಕ್ಯಾಂಡಲ್ 3.3% ಪ್ರಾಫಿಟ್ ಬಂದಿದೆ. ಅಲ್ಲಿಂದ 10% ಬೆಲೆ ನನಗೆ ಅವಶ್ಯಕತೆ ಇಲ್ಲ. ನನಗೆ ಎಷ್ಟು ಬೇಕು, 3% ಸ್ಟ್ರಿಕ್ಟ್ ಆಗಬೇಕು ಎವ್ರಿ ಸಿಂಗಲ್ ಟ್ರೇಡ್. ನೆಕ್ಸ್ಟ್ 2-4, 11-25. ಸೊ ನಾನು 2-4, 11-25 ತಗೊಂತೀನಿ. 2-4, 11-25 ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅಲ್ಲಿ ಚೆಕ್ ಮಾಡಿ, ಈ ಲೊಕೇಶನ್ ಅಲ್ಲಿ. ಸೊ ಇಲ್ಲಿಂದ ನನಗೆ ಎಷ್ಟು ಎಸ್ ಎಲ್ ಇದೆ, 4.2%. ಅದು ಅಲ್ಲಿಗೆ ಹೋಗಲ್ಲ, ಮೆಜಾರಿಟಿ ಆಫ್ ದ ಟೈಮ್ಸ್ ಅಲ್ಲಿಗೆ ಹೋಗೋಕೆ ಚಾನ್ಸೇ ಇಲ್ಲ. ಬಟ್ 2.5% ಅಂಡ್ ಹೋಲ್ ಡೇ ಇದು ಅಲ್ಲೇ ಅಕ್ಯುಮುಲೇಟ್ ಆಗ್ತಾ ನೀವು ಚೆಕ್ ಮಾಡಿ. ಪ್ರೈಸ್ ಏನಾಗ್ತದೆ ನನಗೆ, ಅಕ್ಯುಮುಲೇಟ್ ಕ್ಲೋಸಿಂಗ್ ಟೈಮ್ ತನಕ ಅಕ್ಯುಮುಲೇಟ್ ಆಗ್ತಾ ಇದೆ. ಸೊ ನಾನು ಇಲ್ಲಿ ಕ್ಲೋಸ್ ಮಾಡಿದ್ರು ಸಹ ನಿಯರ್ ಕ್ಲೋಸಿಂಗ್ ಟೈಮು ಈಸಿಯಾಗಿ ನಮಗೆ ಅರೌಂಡ್ 1.5% ಪ್ರಾಫಿಟ್ ಸಿಕ್ಕಿದೆ. ಟೋಟಲ್ ಲೋಯೆಸ್ಟ್ ಪಾಯಿಂಟ್ ನಾನು ನೋಡೋದಾದ್ರೆ 2.9%, ಅಪ್ರಾಕ್ಸಿಮೇಟ್ಲಿ 3% ಪ್ರಾಫಿಟ್ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ಈಗ ನೋಡಿ, ಏಜಿಸ್ ಲಾಜಿಸ್ಟಿಕ್ ಯಾವಾಗ 17/4/2026 ಬಂದಿದೆ ನೋಡಿ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24 ಟ್ರೇಡು ಕಂಟಿನ್ಯೂಸ್ ಆಗಿ ಸಕ್ಸಸ್ ಸಿಕ್ಕಿದೆ. ಇದು ಕ್ಲೋಸಿಂಗ್ ಟೈಮ್ 14:40. ಅಂದ್ರೆ ನಿಮಗೆ 14:40 ಅಂದ್ರೆ 14:45 ಮೆಸೇಜ್ ಬರೋದು. ಅಂದ್ರೆ ಇನ್ನೇನು 15 ನಿಮಿಷ ನಿಮ್ ಕೈಯಲ್ಲಿ ಇರೋದು. 15 ನಿಮಿಷ ನಾನು ಟ್ರೇಡ್ ಮಾಡಲ್ಲ ಅಂತ ಇಫ್ ಇನ್ ಕೇಸ್ ಇದನ್ನ ಏನಾದ್ರು ಇಗ್ನೋರ್ ಮಾಡಿದ್ರೆ ಎಷ್ಟು ಸಿಕ್ಕಿದೆ ನಮಗೆ, 24 ಟ್ರೇಡ್ ಸಕ್ಸಸ್ ಸಿಕ್ಕಿದೆ. ಹಂಗೆ ನೋಡ್ತಾ ಹೋಗಿ. ನವೀನ್ ಫ್ಲೋರೈನು 3% ಸಿಕ್ಕಿದೆ ಪ್ರಾಫಿಟ್, ಸಿಂಜಿನು 3% ಸಿಕ್ಕಿದೆ ಪ್ರಾಫಿಟ್. HFCL ಒಂದ್ಸರಿ ಚೆಕ್ ಮಾಡ್ಕೊಂತೀನಿ. 14-25, 34, 14-25, 34, 14-25 HFCL ನೋಡಿ. 34, 14-25 2% ಕ್ಲೀನ್ ಆಗಿಬಿಟ್ಟಿದೆ. ಈಸಿಯಾಗಿ 2% ಹಿಡಿಬೋದಾ? ಅಲ್ಲಿಗೆ ಕ್ಲೋಸ್ ಆಗಿದೆ ಮಾರ್ಕೆಟು ಅದೇ ರೇಂಜಲ್ಲಿ. ಮತ್ತೆ 9:20 ನೆಕ್ಸ್ಟ್ ಡೇ ಸೇಮ್ ಸ್ಟಾಕು. 9:20 ನೆಕ್ಸ್ಟ್ ಡೇ ನೋಡಿ ಕ್ಲೀನ್ ಆಗಿ ನೋಡಿ 3% ಪ್ರಾಫಿಟ್ ಕೊಟ್ಟಿದ್ದಾನೆ. 3.5% ಬಿದ್ದಿದೆ. ನನಗೆ ಎಷ್ಟು ಬೇಕು, 3% ಬೇಕು, 3%. ನೆಕ್ಸ್ಟ್ ಆಸ್ಟ್ರಾ DMO 4,5,920 ಇದರಲ್ಲಿ ನಾನು ಎಸ್ ಎಲ್ ತಗೊಂಡೆ. ಇದರಲ್ಲಿ ಆಸ್ಟ್ರಾ DMO ಅಲ್ಲಿ ನಾನು 4,900 SL ತಗೊಂಡೆ. ನೋಡಿ ಆಸ್ಟ್ರಾ DMO 920.45 ನೋಡಿ. ನನಗೆ ಇಲ್ಲಿ ಎಸ್ ಎಲ್ ಇಟ್ಟಿದೆ, ಈ ಕ್ಯಾಂಡಲ್ ಹೈಯಲ್ಲಿ ಎಸ್ ಎಲ್ ಇಟ್ಟಾಯಿತು. ಆದರೆ ನನಗೆ ಎಷ್ಟು ಬೇಕು, 3% ಪ್ರಾಫಿಟ್ ಬೇಕು. ನೋಡಿ 2.5% ಅದೇ ರೇಂಜಲ್ಲಿ ಟ್ರೇಡ್ ಆಗ್ತಾ ನಾನು ಕ್ಲೋಸಿಂಗ್ ಟೈಮ್ ತನಕ ವೆಯ್ಟ್ ಮಾಡ್ತೀನಿ, ಅಥವಾ ಮಿಡ್ ಆಫ್ ದ ಡೇ ತನಕ ವೆಯ್ಟ್ ಮಾಡ್ತೀನಿ ಅಂದ್ರೆ 1.5-2% ಈಸಿಯಾಗಿ ಸಿಕ್ಕಿದೆ. ಅಟ್ಲೀಸ್ಟ್ ಕೊನೆ ಪಕ್ಷ 1% ತಗೊಂತೀನಿ ವರ್ಸ್ಟ್ ಕೇಸಲ್ಲಿ. 4,5,945 ಚೆಕ್ ಮಾಡಿ. 4,5,945 ನೋಡಿ ಎಷ್ಟು ಕ್ಲೀನ್ ಆಗಿ ನನಗೆ 6% ಇದೆ HFCL. ನನಗೆ ಎಷ್ಟು ಬೇಕು, 3%. HSCL ಸಾರಿ, ನಾಟ್ HFCL.
ದೆನ್ ಚೆಂಪ್ರೋ 1310 451310 ಐ ಥಿಂಕ್ ಇದು ಎಸಲಿಟ್ ಆಗಿದೆ, ಒಂದ್ಸರಿ ಚೆಕ್ ಮಾಡೋಣ. 451310 ಇದು ಎಸಲಿಟ್ ಆಗಿದೆ. ಎಷ್ಟು? 4.2%. ಆದರೆ ಇದನ್ನ ನಾವು ತಗೊಳ್ಳಲ್ಲ. ಯಾಕೆ ಹೇಳಿ? ನಾನೇನು ಹೇಳಿದೆ ನಿಮಗೆ, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಹಿಂದಿನ ದಿನ ಸರ್ಕ್ಯೂಟ್ ಇರೋ ಸ್ಟಾಕ್ನ ನೆಕ್ಸ್ಟ್ ಡೇ ಅದ್ರ ಸವಾಸನೆ ನಮಗೆ ಬೇಡ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಆ ಬೈಯಿಂಗ್ ಪ್ರೆಜರು ಆ ಸ್ಟಾಕ್ಸ್ ಅಲ್ಲಿ ಒಂದೊಂದು ಸೆಕೆಂಡಲ್ಲಿ 2% ಮೂವ್ 2% ಮೊಮೆಂಟಮ್ ಕೊಡ್ತಾರೆ. ಸೊ ನಮಗೆ ಸರ್ಕ್ಯೂಟ್ ಸ್ಟಾಕ್ ನಾವು ಮುಟ್ಟಕ್ಕೆ ಹೋಗಲ್ಲ. ಮತ್ತೆ ಮೀಶೋ ಬಂದಿದೆ 3% ಕ್ಲೀನ್ ಆಗಿ ಕೊಟ್ಟಿದೆ. ಮತ್ತೆ ಚೆಂಪ್ರೋ ಅದೇ ಸ್ಟಾಕು 3 ಗಂಟೆನಾಗ ಬಂದಿದೆ, ನಾವು ನೋಡಕ್ ತಗೊಳ್ಳಲ್ಲ. 3% ಶೋಭಾ ಪ್ರಾಫಿಟ್ ಕೊಟ್ಟಿದೆ. ಐಡಿಯಾ ಫೋರ್ಸ್ ಸರ್ಕ್ಯೂಟ್ ಸ್ಟಾಕ್ ಆಲ್ರೆಡಿ ಚೆಕ್ ಮಾಡಿದ್ದೀನಿ. ನೆಟ್ ವೆಬ್ 920 ಇದನ್ನ ನೋಡಿ, ಇದು ಎಸಲೇಟ್ ಆಗಿದೆ. 55920 ನೆಟ್ ವೆಬ್. ಸೊ 55920 ನೆಟ್ ವೆಬ್ ಚೆಕ್ ಮಾಡೋಣ. ಸೊ 55920 ಅಂದರೆ ಎಕ್ಸಾಕ್ಟ್ಲಿ ಇಲ್ಲಿ ಅಬ್ಸರ್ವ್ ಮಾಡಿ. ಇದು ನನ್ನ ಎಂಟ್ರಿ 4.2% ನನ್ನ ಎಸ್ ಎಲ್, ಎಕ್ಸಾಕ್ಟ್ಲಿ 4.2% ನನ್ನ ಎಸ್ ಎಲ್. ಆ್ಯಂಡ್ ಹೋಲ್ಡ್ ವೆಯ್ಟ್ ಮಾಡಿದ್ರು ಕ್ಲೋಸಿಂಗ್ ಟೈಮ್ ತನಕ, ಅಂದರೆ 3.5 3.10 ತನಕ ವೆಯ್ಟ್ ಮಾಡಿದ್ರೆ ನಿಯರ್ಲಿ 3% ಲಾಸ್ ಆಗಿದೆ. ಇದರಲ್ಲಿ ಪ್ರಾಫಿಟ್ ಬಂದಿದೆ ನಿಮಗೆ ಸೆಂಟಲ್ಲಿ, ಬಟ್ ಅದನ್ನ ನಾವು ಬುಕ್ ಮಾಡಿರಲ್ಲ. 90% ಅಥವಾ ನಾವು ಅದನ್ನ ಬುಕ್ ಮಾಡಿರಲ್ಲ. ಸೊ ಅಲ್ಲಿಂದ ಲಾಸ್ಗೆ ಕ್ಲೋಸ್ ಆಗ್ತೀವಿ ನೋಡಿ. ಆಲ್ಮೋಸ್ಟ್ ಕಾಸ್ಟ್ ಹತ್ರ ಬಂದು ಮತ್ತೆ ಅಲ್ಲಿಂದ ಪ್ರೈಸ್ ಮೇಲೆ ಹೋಗಿದೆ. ಇಟ್ಸ್ ಓಕೆ, ಅದು ಫೈನ್, ಅದು ಓಕೆ. ಈಗ ನನಗೆ ಎಸ್ ಎಲ್ ಇಟ್ ಆಯಿತು ಫಸ್ಟ್ ಟೈಮ್. ಯಾವಾಗ ಇದು ಎಸ್ ಎಲ್ ಇಟ್ ಆಗಿದ್ದು? ಆಫ್ಟರ್ ಲಾಂಗ್ ಟೈಮ್ ನೆಟ್ ವೆಬ್ ಎಸ್ ಎಲ್ ಇಟ್ ಆಯಿತು 55920ಗೆ. ಇದಕ್ಕೆ ಬಿಫೋರ್ ಎಷ್ಟು ಟ್ರೇಡ್ ಕನ್ಸಿಕ್ಯೂಟಿವ್ ಸಕ್ಸಸ್ ಸಿಕ್ಕಿದೆ ನೀವು ಅಬ್ಸರ್ವ್ ಮಾಡಿ. ಇಲ್ಲಿಂದ ಶುರುವಾಗಿರೋದು 1.5% ಎಸ್ ಎಲ್ ಇಟ್ ಆಗಿ ಅಲ್ಲಿಂದ ನೆಕ್ಸ್ಟ್ ಸಕ್ಸಸ್ ಆಗೋಕ್ಕೆ ಶುರುವಾಗಿರೋದು 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 32 ಟ್ರೇಡ್ಸ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗತ್ತಾ? ಕಂಟಿನ್ಯೂಸ್ ಸಕ್ಸಸ್ ಎಷ್ಟು? 32 ಟ್ರೇಡ್ಸು ಕಂಟಿನ್ಯೂಸ್ ಸಕ್ಸಸ್ಸು. ನಾವು ಎಸ್ ಎಲ್ ಇಲ್ಲಿ ನಾನು ನಿಮಗೆ 1:2 1:3 ಪ್ರಾಫಿಟ್ ಕೊಡೋಕೆ ರೆಡಿ ಇಲ್ಲ, ಆದರೆ ತಗೊಳ್ಳೋ ಪ್ರತಿಯೊಂದು ಟ್ರೇಡು ಸಕ್ಸಸ್ ಕೊಡೋಕೆ ರೆಡಿ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ. ರೇರ್ ಕೇಸ್ ನಿಮಗೆ ಎಸ್ ಎಲ್ ಇಟ್ ಆಗಬೇಕು, ರೇರ್ ಕೇಸು, ಓಕೆನಾ? ಸೊ ಆ ಒಂದು ಸಿಸ್ಟಮ್ ಮೇಲೆ ನಮಗೆ ಮೋರ್ ಕಾನ್ಫಿಡೆಂಟ್ ಇಂದ ಮತ್ತೆ ಸಿಸ್ಟಮ್ ಬೇಸ್ಡು. ಯಾಕಂದ್ರೆ ಒಂದು ಸ್ಟಾಕ್ 2% ಬೀಳುತ್ತೆ, ಒಂದು ಸ್ಟಾಕ್ 5% ಬೀಳುತ್ತೆ, ಒಂದು ಸ್ಟಾಕ್ 10% ಬೀಳು 10% ಬಿದ್ದೋಯ್ತೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟೆ. ಒಂದು ಸ್ಟಾಕ್ 5% ಬಿದ್ದಾಗ ನಾನು 2% ಎಕ್ಸಿಟ್ ಆಗ್ಬಿಟ್ಟೆ. ಅರೆ 5% ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಯಾವ ಟಾರ್ಚರು ಬೇಡ, ಪ್ರತಿಯೊಂದು ಕ್ಲೀನ್ ಬೇಸ್ಡು. ಹೋದ್ರೆ 4.2% ಬಂದರೆ 3% ಡನ್. ಇಲ್ಲ ಯಾವುದೂ ಬರಲಿಲ್ಲ, ಮಿಡ್ ಆಫ್ ದ ಡೇ ಅಥವಾ ಕ್ಲೋಸಿಂಗ್ ಆಫ್ ದ ಡೇ ಬೆಸ್ಟ್ ಪ್ರೈಸ್ ನೋಡಿಕೊಂಡು ನಾವೇ ಕಾಸ್ಟ್ ಅಥವಾ ನಿಯರ್ ಬೈ ಪ್ರಾಫಿಟ್ ನೋಡಿಕೊಂಡು ಎಕ್ಸಿಟ್ ಆಗ್ಬಿಡ್ಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ನೀವು ಚೆಕ್ ಮಾಡಿ ನೆಟ್ ವೆಬ್ 930 ನೆಕ್ಸ್ಟ್ ಡೇ ಅಗೈನ್ ನೆಟ್ ವೆಬ್ ಬಂದಿದೆ. ಅದು ನೆಕ್ಸ್ಟ್ ಡೇ ಈಗ ಹಿಂದಿನ ದಿನ ಎಸ್ ಎಲ್ ಕೊಟ್ಟಿದ್ದಾನ, ಈ ಮತ್ತೆ ನೆಕ್ಸ್ಟ್ ಡೇ ಬಂದಿದ್ದಾನೆ 920ಗೆ. ಸೊ ಇನ್ನು ನೆಕ್ಸ್ಟ್ ಡೇ 920 ಇಲ್ಲಿ ಬಂದಿದ್ದಾನೆ. ಎಸ್ ಎಲ್ 4.2% ತುಂಬ ದೂರ ಇದೆ, ಅಲ್ಲಿಗೆ ಹೋಗೇ ಇಲ್ಲ. ಮತ್ತೆ ಹೋಲ್ ಡೇ ನಮ್ಮ ಎಂಟ್ರಿ ಪ್ರೈಸಲ್ಲೇ ಟ್ರೇಡ್ ಆಗ್ತಾ ಇದೆ, ಅಂದರೆ BEP. ಸೊ ಇಲ್ಲಿ ಕಂಟಿನ್ಯೂಸ್ ಆಗಿ 20 ಟ್ರೇಡು 30 ಟ್ರೇಡು 10 ಟ್ರೇಡ್ ಅಂತೂ ನಿಮಗೆ ಮೆಜಾರಿಟಿ ಆಫ್ ದ ಟೈಮ್ ಸಿಗುತ್ತೆ. ಬ್ಯಾಕ್ ಟು ಬ್ಯಾಕ್ 10 ಟ್ರೇಡ್ಸ್ ಈಸಿಯಾಗಿ ಸಿಗುತ್ತೆ ನಿಮಗೆ. ಸೊ ಇಲ್ಲಿ ನಾವು ಇಷ್ಟು ದಿನ ನಾವೇನು ಮಾಡ್ತಾ ಇದೀವಿ ನೋಡಿ. ನಾವು ಈಗ ನಾನು ಏನಕ್ಕೆ ನಾನು ನಿಮ್ದನ್ನ ಇಷ್ಟು ಡಾಟಾನ ನಿಮ್ಗೆ ಟೆಸ್ಟ್ ಮಾಡಿ ತೋರಿಸ್ದೆ ಅಂದರೆ ನೋಡಿ, ನಾವು ಇಲ್ಲಿ ಈ ಸ್ಟಾಕ್ ಈ ಥರ ಹೋದಾಗ ಬಿದ್ದೋಗ್ತಾ ಇದೆ ಎಷ್ಟೊಂದ್ಸಲ. ಆದರೆ ಎಷ್ಟು ಸುಮಾರು ಟ್ರೇಡ್ಸಲ್ಲಿ ಕ್ವಾಲಿಟಿ ಆಫ್ ಟ್ರೇಡಲ್ಲಿ ಏನಾಗ್ತಾ ಇದೆ, ಅವನು ಹಿಂಗೋಗಿ ನಮ್ಮ ಎಕ್ಸಾಷನ್ ಕ್ಯಾಂಡಲ್ ಬಂದು ಮತ್ತೆ ಅದರ ಲಿಕ್ವಿಡಿಟಿ ಕಲೆಕ್ಟ್ ಮಾಡ್ಕೊಂಡು ಬೀಳ್ತಾ ಇದ್ದಾನೆ. ಏನು ಉಪಯೋಗ ಹೇಳಿ? ನಮ್ಮ ಡೈರೆಕ್ಷನ್ ಕರೆಕ್ಟ್ ಆಗಿದೆ. 90% ಆಫ್ ದ ಟೈಮ್ಸು ನಮ್ಮ ಸ್ಟಾಕ್ ಪಿಕಿಂಗ್ ಪರ್ಫೆಕ್ಟ್ ಆಗಿದೆ. ಆದರೆ ಈ ಒಂದು ಸ್ಟೇಜಲ್ಲಿ ಎಸ್ ಎಲ್ ನ ಗ್ರಾಬ್ ಮಾಡ್ಕೊತಾ ಇದ್ದಾನೆ. ಇದು ಫಸ್ಟ್ ಮಿಸ್ಟೇಕ್ ನಮ್ಗೆ ಆಗ್ತಿರೋ ಒಂದು ಟ್ರೇಡಿಂಗ್ ಸಿಸ್ಟಮ್ ಅಲ್ಲಿ. ಎರಡನೇದು ಬಂದು ಎಷ್ಟು ಕಡಿಮೆ ಎಸ್ ಎಲ್ ಜೊತೆ ಆಟ ಆಡಕ್ ಹೋಗ್ತೀವೋ ಅಷ್ಟು ಜಾಸ್ತಿ ಟ್ರೇಡ್ಸ್ ಎಸ್ ಎಲ್ ಇಟ್ ಆಗುತ್ತೆ, ಓಕೆನಾ? ಸೊ ಯಾವತ್ತು ಸ್ಮಾಲ್ ಎಸ್ ಎಲ್ಸ್ ಅಥವಾ ಜಸ್ಟ್ ಆ ಕ್ಯಾಂಡಲ್ ಹೈ ಎಸ್ ಎಲ್, ಜಸ್ಟ್ ಆ ವಿಕ್ ಹೈ ಎಸ್ ಎಲ್, ಇವು ತುಂಬಾ ಡೇಂಜರ್, ಓಕೆನಾ? ಸೊ ಮೆಜಾರಿಟಿ ಆಫ್ ದ ಟೈಮ್ಸು ಜಸ್ಟ್ ಲೈಕ್ ದಟ್ ಆ ಲಿಕ್ವಿಡಿನ ಗ್ರ್ಯಾಬ್ ಮಾಡಿಕೊಂಡು ಮಾರ್ಕೆಟಲ್ಲಿ ನಮ್ಮ ಡೈರೆಕ್ಷನಲ್ ಮೂವ್ ಹೋಗೋಕ್ಕೆ ಶುರುವಾಗುತ್ತೆ. ಸೊ ನನಗೆ ಇದು ಯಾವುದು ಬೇಡ. ಈಗ ನೋಡಿ, ಇವಾಗ ನೀವೇ ಅಬ್ಸರ್ವ್ ಮಾಡಿ. ಈಗ ನಾನು ಇದಕ್ಕೆ ಒಂದು ಸಕ್ಸಸ್ ರೇಟ್ ಅಂತ ಒಂದು ಶಾರ್ಟ್ ಕಟ್ ಕೊಟ್ಟು ಇದಕ್ಕೆ ನಾನೊಂದು ಫಿಲ್ಟರ್ ಆ್ಯಡ್ ಮಾಡ್ತೇನೆ, ಓಕೆನಾ? ಸೊ ಫಿಲ್ಟರ್ ಆ್ಯಡ್ ಮಾಡಿದಾಗ ಇಟ್ಸ್ ಎ ಫಿಲ್ಟರು. ಸೊ ಈಗ ನಾನೇನು ಮಾಡ್ತೀನಿ, ಇದರಲ್ಲಿ BEP ತೆಗೆದುಬಿಡ್ತೇನೆ, ಮತ್ತು NE ನೋ ಎಂಟ್ರಿ ಸ್ಟಾಕ್ಸ್ ತೆಗೆದುಬಿಡ್ತೇನೆ. ಸೊ ಇವಾಗ ನನಗೆ ಟೋಟಲ್ ಎಷ್ಟು ಟ್ರೇಡ್ ಬಂದಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಟೋಟಲ್ ನನಗೆ ಟ್ರೇಡ್ ಬಂದಿದೆ 76 ಟ್ರೇಡ್ಸ್ ಬಂದಿದೆ. ಆಸ್ ಆಫ್ ಲಾಸ್ಟ್ 3 ವೀಕ್ಸಲ್ಲಿ 76 ಟ್ರೇಡ್ ನಾನು ತಗೊಂಡಿದ್ದೀನಿ.
ಸೊ 76 ಟ್ರೇಡಲ್ಲಿ ನನಗೆ ಏನೋ ಲಾಸ್ ಎಷ್ಟಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಮೈನಸ್ಸಲ್ಲಿ 1 2 3 4 ಏನಿದು 4 ಟ್ರೇಡು 1 2 3 4 ಇಲ್ಲ, ಇದು ಫಿಲ್ಟರ್ ಇಲ್ಲ ಅಲ್ವಾ. ಸೊ ನಾನೇನು ಮಾಡ್ತೀನಿ, ಎಲ್ಲದನ್ನ ಡಿಲೀಟ್ ಮಾಡಿಬಿಟ್ಟು 1 2 3 4 ಇದಿಷ್ಟನ್ನು ಮಾತ್ರ ತಗೊತೀನಿ. ಸೊ ಇವಾಗ ನನಗೆ SL ಎಷ್ಟು ಇಟ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. SL ಬಂದು ಕೌಂಟ್ 10 ಸ್ಟಾಕ್ಸ್, ಎಷ್ಟು 10 SL ಇಟ್ಟಾಗಿದೆ ನನಗೆ. ಸೊ ನಾನೀಗ ಟೋಟಲ್ ಅಕ್ಯುರೇಸಿ ನೋಡೋದಾದರೆ ನಾನು ಟೋಟಲ್ 76 ಬಂದಿದೆ. 76 ಟೋಟಲ್ ಈಗ ನಾನು 10 ಡಿವೈಡೆಡ್ ಬೈ 76 ಮಲ್ಟಿಪ್ಲೈ ಬೈ 100 ಮಾಡಿದಾಗ ನನಗೆ ಫೇಲ್ಯೂರ್ ರೇಷಿಯೋ 13% ಫೇಲ್ಯೂರ್ ರೇಷಿಯೋ. ಇನ್ನು 100ಅಲ್ಲಿ 13 ಹೋದ್ರೆ ಎಷ್ಟಿರುತ್ತೆ? 87, ಕರೆಕ್ಟ್ ಅಲ್ವಾ? 87% ವಿನ್ ರೇಟು. ಎಷ್ಟು ವಿನ್ ರೇಟು? 87%. ಸೊ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? 80 ಅದರಲ್ಲೂ ನೀವು ಅರ್ಥ ಮಾಡ್ಕೊಳ್ಳಿ, 13% ಆಫ್ ದ ಟೈಮ್ಸ್ ನೀವು ಎಲ್ಲ ಸ್ಟಾಕಲ್ಲೂ 4% ಲಾಸ್ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 1%, ಇಲ್ಲಿ 1%, ಇಲ್ಲಿ 1%. ನಾನು ಈ 1% ತೆಗೆದುಬಿಡ್ತೀನಿ, ಓಕೆನಾ? ಸೊ ಅವಾಗ ನನಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ನನಗೆ ಕರೆಕ್ಟ್ ಒರಿಜಿನಲ್ SL ಎಬೋ 3% ನಂಗೆ ಒರಿಜಿನಲ್ ಎಸ್, ಅಥವಾ ಎಬೋ 2% ನಂಗೆ ಒರಿಜಿನಲ್ SL. ಸೊ 1% ನಾರ್ಮಲ್ ನನಗೆ. ಈಗ ನೋಡಿ ನನಗೆ ಎಷ್ಟು ಸಿಕ್ಕಿದೆ ಇವಾಗ? 1 2 1.5% ತಗೊಂಡಿದ್ದೀನಿ. ಟೋಟಲ್ ನನಗೆ ಎಷ್ಟು ಸಿಕ್ಕಿದೆ? 6 ಟ್ರೇಡ್ ಅಷ್ಟೇ. 10ಅಲ್ಲಿ 6 ಟ್ರೇಡಿಗೆ ನನಗೆ ಬಂದಿರೋದಿಲ್ಲಿ. ಸೊ ನಾನು ಅವಾಗ ನನ್ನ ವಿನ್ ರೇಟ್ ಎಷ್ಟು ಹೋಗ್ತಾ ಇದೆ ಇವಾಗ? 7.8 ಅಂದರೆ 92% ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ವಿನ್ ರೇಟ್ ಬಂದು 92% ಅಥವಾ 90% ಆವ್ರೇಜ್ ನನಗೆ ಈಸಿಯಾಗಿ ವಿನ್ ರೇಟ್ ಅನ್ನೋದು ಇಲ್ಲಿ ಜನರೇಟ್ ಆಗಿದೆ. ಸೊ ಈ ಥರ ನಾವು ಒಂದೇ ಒಂದು ಸೆಕೆಂಡ್ 90% ವಿನ್ ರೇಟು. ಸೊ ಈಗ ಈ ಥರ 90% ವಿನ್ ರೇಟ್ ಜೊತೆ ಬಿಗ್ SL ಇರಲಿ ತೊಂದರೆ ಇಲ್ಲ, 1:0.8 ಪ್ರಾಫಿಟ್ ಇರಲಿ ತೊಂದರೆ ಇಲ್ಲ. ಬಟ್ ಪ್ರತಿಯೊಂದು ಟ್ರೇಡು ಕಾನ್ಫಿಡೆಂಟಿಂದ ಇರ್ತೀವ 90% ವಿನ್ ರೇಟ್ ಜೊತೆಗೆ ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಒಂದು 5,000 ರೂಪಾಯಿ ನಾನು ಕಳ್ಕೊತೀನಿ, ಬಟ್ ನನಗೆ 3,500 ಅಥವಾ 4,000 ಪ್ರಾಫಿಟ್ ಬರಲಿ, 4,000 ರೂಪಾಯಿ ಸಾಕು ನನಗೆ. ಅರ್ಥ ಮಾಡ್ಕೊಳ್ಳಿ. ಬಟ್ 4,000 ರೂಪಾಯಿ ನನಗೆ ಕಂಟಿನ್ಯೂಸ್ ಆಗಿ 30 ಟ್ರೇಡ್ ಬಂದರೆ, ಅರ್ಥ ಆಗ್ತಿದೆಯಾ? ಸೊ ಕಂಟಿನ್ಯೂಸ್ ಆಗಿ 30 ಟ್ರೇಡ್ ನಾನು ಸಕ್ಸಸ್ ಆಗ್ತೇನಲ್ವಾ? ಇವತ್ತೇ ನೋಡಿ ತಗೊಳ್ಳಿ, ಇವತ್ತಿನ ಸೆನಾರಿಯೋನೇ ತಗೊಳ್ಳಿ. ಈಗ ಇವತ್ತೇನಾಗಿದೆ ಇಲ್ಲಿ ನೋಡಿ, 2%, 2.5%, 3% ಹತ್ರ ಅಗ್ರೆಸಿವ್ ಆಗಿ ಬುಕ್ ಮಾಡಿ. 3% ಲಾಜಿಕ್ ಅಂತಿಲ್ಲ, 2.5 ಅಂತ ಆರಾಮಾಗಿ ಬುಕ್ ಮಾಡಿ. ಅಲ್ಲೇ ಪ್ರೈಸ್ ಟ್ರೇಡ್ ಆಗಿ ಶುರು ಆಯ್ತಾ, ಬುಕ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲಿ ತನಕ ಪ್ರಾಫಿಟ್ ಬುಕ್ ಮಾಡ್ತೀವೋ ಅಲ್ಲಿ ತನಕ ಏನು ಸಮಸ್ಯೆ ಇಲ್ಲ. ಇಲ್ಲಿ ನೋಡಿ, ಇವತ್ತು ನೆಟ್ವೇಬ್ ಬಂದಿದೆ, 2% ಪ್ರಾಫಿಟ್ ಕೊಟ್ಟಿದ್ದಾನೆ. ಆಕ್ಚುಲಿ ನೆಟ್ವೇಬ್ 2% ಪ್ರಾಫಿಟ್ ಕೊಟ್ಟಿದ್ದಾನೆ ಇವತ್ತು. ಸೊ ಬುಕ್ ಮಾಡ್ಕೋಬಹುದು, ಯಾಕಂದ್ರೆ ನೆಟ್ವೇಬ್ ಸ್ಟಾಕು ಸ್ವಲ್ಪ ಹೈ ವ್ಯಾಲ್ಯೂಡ್ ಸ್ಟಾಕು. 2% ಪ್ರಾಫಿಟ್ ಕೊಡೋದು ಆಕ್ಚುಲಿ ಗ್ರೇಟ್ ಅದು. ಮತ್ತೆ ಯಾವುದು ಅಪೋಲೋ 3% ಪ್ರಾಫಿಟ್ ಕೊಟ್ಟಿದ್ದಾನೆ, ಉಜ್ಜೀವನ್ 2% ಪ್ರಾಫಿಟ್ ಕೊಟ್ಟಿದ್ದಾನೆ, ಜೈನ್ ಇರಿಗೇಷನ್ 2% ಪ್ರಾಫಿಟ್ ಕೊಡಿ. ಎಲ್ಲಿ ಲಾಸ್ ಆಗಿದೆ ನಮ್ಗೆ ಇವತ್ತು? ಈಗ ನೆನ್ನೆ ಬರೋಣ. ನೆನ್ನೆ ಗೋದ್ರೇಜ್ ಇಂಡಸ್ಟ್ರೀಸ್ 2% ಪ್ರಾಫಿಟ್ ಅಲ್ಲೇ ನಿಯರ್ಲಿ 1 ಅವರ್ ಟ್ರೇಡ್ ಮಾಡಿದ್ದಾನೆ. 2% ಬುಕ್ ಮಾಡ್ಬೋದು ಈಸಿಯಾಗಿ. ತೇಜಸ್ ನೆಟ್ಟು 2%, 3% ಬಿಟ್ಬಿಡಿ, 2% ಅಲ್ಲಿ ಟ್ರೇಡ್ ಮಾಡಿದಾಗ ಬುಕ್ ಮಾಡಿ, ಏನು ತೊಂದರೆ ಇಲ್ಲ. ಕಾರ್ಟೆಡ್ ಟೆಕ್ಕು ಜಸ್ಟ್ ಲೈಕ್ ದಟ್ 2-3 ಕ್ಯಾಂಡಲ್ 3% ಪ್ರಾಫಿಟ್ ಕೊಟ್ಬಿಟ್ಟಿದ್ದಾನೆ. ಕ್ರಾಫ್ಟ್ಸ್ ಮ್ಯಾನು 3% ಈಸಿಯಾಗಿ, 2.5% ಅಥವಾ 3% ಈಸಿಯಾಗಿ ಪ್ರಾಫಿಟ್ ಕೊಟ್ಟಿದ್ದಾನೆ. ಸೊ ನಮಗೆ ಇಷ್ಟು ನೆನ್ನೆನೂ ಪ್ರಾಫಿಟಲ್ಲೇ ಇದ್ದೀವಿ. ಈಗ ನೋಡಿ, ನಮಗೆ ಮೇಯ್ನ್ SL ಎಲ್ಲಿಟ್ಟಾಗ್ತಾನೆ, ನಾವು ಸ್ಟಾಕ್ ಪಿಕಿಂಗ್ ಚೆನ್ನಾಗಿದೆ, ಆದರೆ ನಾವು ಮಾಡ್ತಿರೋ ಸ್ಮಾಲ್ SL ಇಂದ ಏನಾಗ್ತದೆ, ಅದನ್ನು ಹಿಂಗೆ ತಗೊಂಡು ಬೀಳ್ತಾ ಇದ್ದಾನೆ. ಬಟ್ ಇಲ್ಲಿ ನಾವು ನೋಡ್ಕೊಂಡು ಕೂತ್ಕೊಂತೀವಿ, ಇಲ್ಲಿ SLನ ಬಿಟ್ಕೊಡ್ತೀವಿ. 1:2, 1:3, 1:5 ಅಂತ ನಾವು RRನ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ತೀವಿ. ಬಟ್ ಈ ಥರ ಪ್ಲ್ಯಾನ್ ಮಾಡೋಕ್ಕೆ ಹೋದಾಗ ಒಂದು SL ಒಂದು ಪ್ರಾಫಿಟ್ಟು, ಮತ್ತೆ ಇನ್ನೊಂದು SL ಇನ್ನೊಂದು ಪ್ರಾಫಿಟ್ ಅಂತ ಮಾಡ್ತಾ ಮಾಡ್ತಾ ಕೊನೆಗೆ ನಮ್ಮ ಅಕೌಂಟ್ನ ನೆಗೆಟಿವಲ್ಲಿ ಇಟ್ಕೊಂಡ್ಬಿಡ್ತೇವೆ. ಸೊ ಇದು ಯಾವುದು ಬೇಡ, ರಿಸ್ಕ್ ಫ್ರೀ. ಇನ್ನು ನಾನು ಇವಾಗ ಇದು ರೂಲ್ ಬೇಸ್ಡ್ ಆಗೋಯ್ತು. ಆ ಸ್ಟಾಕ್ 10% ಬೀಳಲಿ, ನನಗೆ ಅವಶ್ಯಕತೆ ಇಲ್ಲ, ನನಗೆ 3% ಬೇಕು. ಆ ಸ್ಟಾಕು ಎಷ್ಟಾದರೂ ಬೀಳಲಿ, ನನಗೆ ಸ್ಟ್ರಿಕ್ಟ್ಲಿ 3% ನನಗೆ ಬೇಕಷ್ಟೆ. ಸೊ ಆ ಒಂದು ಲಾಜಿಕ್ ಮೇಲೆ ನಾನು ಇದನ್ನ ವರ್ಕ್ ಮಾಡಿರೋದು. ನಿಮಗೆ ನೋಡಿ, ಎಲ್ಲಿ ಈ ಲೊಕೇಶನ್ ನೋಡಿ, 32 ಟ್ರೇಡು ಕಂಟಿನ್ಯೂಸ್ ಸಕ್ಸಸ್ ಅಂದರೆ ತಮಾಷೆ ಅಲ್ಲ. 32 ಟ್ರೇಡ್ಸು ಕಂಟಿನ್ಯೂಸ್ ಎಲ್ಲಿ ಸಿಗುತ್ತೆ ಹೇಳಿ? ಯಾವ ಸಿಸ್ಟಮ್ಮು ಇಲ್ಲಿಯ ತನಕ ನಮ್ಮ ಲೈಫಲ್ಲಿ ಎಷ್ಟೊಂದು ಕಲ್ತಿರ್ತೀವಿ, ಎಷ್ಟೊಂದು ನಾವು ಅನಾಲಿಸಿಸ್ ಮಾಡಿರ್ತೀವಿ. 32 ಟ್ರೇಡ್ಸ್ ಕಂಟಿನ್ಯೂಸ್ ಸಕ್ಸಸ್ ಸಿಕ್ಕಿರೋದು ಹಿಸ್ಟ್ರಿನಲ್ಲೇ ನಂಗೆ ಸಿಕ್ಕಿಲ್ಲ ಇಲ್ಲಿ ತನಕ, ಓಕೆನಾ? ಸೊ ಆ ಲೆವೆಲ್ ಆಫ್ ಅಕ್ಯುರೇಸಿ ಮೇಲೆ ನಾವಿರೋದು. ಬಟ್ ಸ್ಟಿಲ್ ನಾವು ಲಾಸ್ ಆಗ್ತಿದ್ದೀವಿ ಅಂತಂದರೆ ನಮ್ಮ ಸ್ಮಾಲ್ SLs ಇಂದ ನಮಗೆ ಡ್ಯಾಮೇಜ್ ಆಗ್ತಾ ಇದೆ. ಅದಾಗೋದು ಬೇಡ.
ಸೊ ಇದಿಷ್ಟು ಇವತ್ತಿನ ಸೆಷನ್ ನಿಮ್ಗೆ ಹೋಪ್ ಅರ್ಥ ಆಯ್ತು ಅನ್ಸುತ್ತೆ. ನನ್ನ ಬೆಸ್ಟ್ ಸಜೆಷನ್ SL ಇನ್ಕ್ರೀಸ್ ಮಾಡೋದ್ರಿಂದ ನಮ್ಗೆ ಒಳ್ಳೇದು, ಅದು ಹಾರ್ಮ್ ಆಗಲ್ಲ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಏನೇ ಕ್ವರೀಸ್ ಇದು ದಯವಿಟ್ಟು ಈಗ ಕೇಳಿ. ಇದು 50 and 500 ಅಪ್ಲಿಕೇಬಲ್ ಸರ್ ಇದು? ಅದಕ್ಕೆ ನಾನು ಇನ್ನೂ ಟೆಸ್ಟ್ ಮಾಡಿಲ್ಲ. ಅಪ್ಲಿಕೇಬಲ್ Okay. ಆಗಬಹುದೇನು, ಬಟ್ ಇನ್ನೂ ಟೆಸ್ಟ್ ಇದು ಎಕ್ಸಾಸ್ಟನ್ ಅಷ್ಟೇ. ಇದು ಎಕ್ಸಾಷನ್ಗೆ ಅಷ್ಟೇ. ಹೌದು, ಓನ್ಲಿ ಫಾರ್ ಎಕ್ಸಾಷನ್. ಬೇರೆ ಯಾರಿಗೂ ಕ್ವರೀಸ್ ಇಲ್ವಾ? ಹೌದು, ಅಗ್ರಿ. ನವೀನ್ ಸರ್, ಇವತ್ತು 17,000 ಪ್ರಾಫಿಟ್ ಮಾಡಿದ್ರ, ಕರೆಕ್ಟ್ ಅಲ್ವಾ? ಹಾ ಸರ್, ಈ ವೀಕ್ ನಾನು ಸ್ಟಾರ್ಟ್ ಮಾಡಿದ್ದು ಈ ವೀಕ್ ಅಲ್ಲಿ ಹಾ, 30ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದು. ಓಕೆ ಅದ್ಯಾವ ನನ್ನ ಹೆಸರಲ್ಲಿ ಒಂದು ನವೀನ್ ಫ್ಲೋರ್ ಅಂತ ಬಂತಲ್ಲ, ಅಲ್ಲಿಂದಾನೇ ಪ್ರಾರಂಭ ಮಾಡಿದೆ. ಓಕೆ. ಟೋಟಲ್ ಒಂದು 60K ಆಗಿದೆ ಸರ್ ಈ ವೀಕ್. ಈ ವೀಕ್ 60,000 ಪ್ರಾಫಿಟ್ ಮಾಡಿದ. ನೋಡಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನೋಡಿ, 60,000 ಪ್ರಾಫಿಟ್. ಯಾಕೆ ಅಂತಂದ್ರೆ ಇವರು SL ನ ಸ್ಟ್ರಿಕ್ಟ್ ಆಗಿ ಹೋಗ್ತಾ ಇಲ್ಲ, SL ನ ಡೈನಾಮಿಕ್ ಆಗಿ ಹೋಗ್ತಾ ಇದಾರೆ. ಅರ್ಥ ಆಯ್ತಾ? ಸೊ ನಾನೇನ್ ಮಾಡಿದೀನಿ, ಈಗ ಕಂಪ್ಲೀಟ್ ಆಗಿ ಡೈನಾಮಿಕ್ ಮಾಡ್ಬಿಟ್ಟಿದ್ದೀನಿ. 1 ವೀಕಲ್ಲಿ 60K ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಓಕೆನಾ? ಸೊ ಅದನ್ನೇ ಥಿಂಕ್ ಮಾಡ್ತಿದ್ದೆ, SL ದೇ ಥಿಂಕ್ ಮಾಡ್ತಿದ್ದೆ. ಸ್ವಲ್ಪ ಮೇಲೆ ರಿಟರ್ನ್ ಬರ್ತಾ ಇದ್ದಾನೆ. ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಕೇಳ್ಬೋದಾ? ನವೀನ್ ಸರ್, ಇನ್ವೆಸ್ಟ್ಮೆಂಟ್ ಎಷ್ಟು ಯೂಸ್ ಮಾಡಿದಿರಾ ನೀವು ಈ 60,000 ದುಡಿಯಕ್ಕೆ? ಇನ್ವೆಸ್ಟ್ಮೆಂಟ್ ಇನಿಷಿಯಲ್ ಮಾರ್ಜಿನ್ ಕೆಲವೊಂದು ಸುಮಾರು ಪ್ರಾಫಿಟ್ ನನಗೆ ಮಿಸ್ ಆಗಿ ಹೋಗಿದೆ. ಯಾವ ತರ ಅಂದ್ರೆ ಹ್ಮ್ ಈ ಯೂಸ್ ಮಾಡ್ತಾ ಇದ್ದೀನಿ ಸರ್. ಅದ್ರಲ್ಲಿ ಏನಾಗ್ತಿದೆ ಅಂದ್ರೆ ಕೆಲವೊಂದು ಸ್ಟಾಕ್, ಈಗ ಕಾರ್ ಟ್ರೇಡ್ ಏನೋ ಒಂದು ಬಂತಿತ್ತು ಕಾರ್ ಟ್ರೇಡ್ ಟೆಕ್. ಹೌದು ಸರ್, ಅದೇನೋ ಗೊತ್ತಿಲ್ಲ, ಗ್ರೋದಲ್ಲಿ ದಿಸ್ ಪೊಸಿಷನ್ ನಾಟ್ ಅಲೌಡ್ ಅಂತ ಬಂದ್ಬಿಡ್ತು. ಅಗ್ರಿ ಸರ್ ಅದೇ ಟ್ರೇಡ್ಗೆ ಒಂದು 2 ಲಕ್ಷ ಹಾಕೋಣ ಅಂತಿದ್ದೆ. ಓಕೆ. ಅದು ಏನಂದ್ರೆ ನನಗೆ ಪೊಸಿಷನ್ ತಗೊಳ್ಳೇ ಇಲ್ಲ. ಸುಮ್ನೆ ಸಣ್ಣ ಎದುರಿಗೆ ಒಂದು 3 to 4% ಇಮಿಡಿಯೇಟ್ ಬಿದ್ದೋಯ್ತು. ಇರ್ಲಿ ಸರ್, ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಬೇಸ್ ಕ್ಯಾಪಿಟಲ್ ಎಷ್ಟು ಯೂಸ್ ಮಾಡಿದ್ರೆ, ನಿಮ್ ಕೈಯಲ್ಲಿರೋ ದುಡ್ಡು ಎಷ್ಟು ಯೂಸ್ ಮಾಡಿದ್ರೆ ಈ ಅಮೌಂಟ್ ನ ದುಡಿಯಕ್ಕೆ? ಸರ್ ಈಗ 2 lakh ಹಾಕಿದ್ದೆ ಗ್ರೋ ಅಕೌಂಟ್ಗೆ. 2 ಲಕ್ಷಕ್ಕೆ 60,000 ದುಡಿದಿರಾ, ಕರೆಕ್ಟಾ? ಹೌದೌದು. ಒಂದ್ ವೀಕ್ ಅಲ್ಲಿ, ಕರೆಕ್ಟಾ? ಹಾ ಸರ್, ಮತ್ತೆ ಅದು ಸೆಕೆಂಡ್ ಸ್ಟಾಕ್ ಟ್ರೇಡ್ ಮಾಡಕ್ ಹೋದಾಗ ಅದು 3.5x ಬರುತ್ತೆ ಮಾರ್ಜಿನ್. ಪರವಾಗಿಲ್ಲ ಸರ್. ನಾನು ಈಗ ನೋಡಿ, ನೀವು 2 ಲಕ್ಷ ನೀವು ಆಡ್ ಮಾಡಿದೀರಾ, 2 ಲಕ್ಷಕ್ಕೆ 60,000 ಪ್ರಾಫಿಟ್ ಮಾಡಿದಿರಾ, ಡಿಸ್ಪೈಟ್ ಆಫ್ ಲೂಸಿಂಗ್ ಆಪರ್ಚುನಿಟೀಸ್. ನಿಮ್ಗೆ ಎಷ್ಟೊಂದು ಆಪರ್ಚುನಿಟೀಸ್ ಲಾಸ್ ಆದ್ರೂ ಸಹ, ಮಿಸ್ ಆದ್ರೂ ಸಹ, ಸ್ಟಿಲ್ 60K ಪ್ರಾಫಿಟ್ ಮಾಡಿದ್ರೆ, ಕರೆಕ್ಟ್ ಅಲ್ವಾ? ಹಾ ಸರ್, ಕರೆಕ್ಟ್, ವೆರಿ ಗುಡ್. ತುಂಬಾ ಆಗಿದೆ ಗ್ರೋ ಅಪ್, ಬಟ್ ಜನರಲ್ಲಿ ವರ್ಕ್ ಆಗ್ತಿದೆ. ಜೆರೋದಲ್ಲಿ ವರ್ಕ್ ಆಗುತ್ತೆ, ಫೈರ್ಸ್ ಅಲ್ಲಿ ವರ್ಕ್ ಅದೇ ನನಗೆ ಆಗುತ್ತೆ, ಬೇಜಾರು ವರ್ಕ್ ಆಯ್ತು. ಆಗುತ್ತೆ. ಅಗ್ರಿ. ಇರ್ಲಿ ಸರ್, ಅದಕ್ಕೆ ಏನಿಲ್ಲ ಸರ್, ಸರ್ ಅವತ್ತು ಶಿಫ್ಟ್ ಆಗ್ಬಿಡಿ ಅಷ್ಟೇ. ಸೊ ಈ ತರ ನೋಡಿ, SL ನ ಡೈನಾಮಿಕ್ ಆಗಿಟ್ಟು ಈ ತರ ಅಂದ್ರೆ ಇಷ್ಟು ಇಂಪ್ರೂವೈಸ್ ಮಾಡ್ಕೊಳ್ಳೋದ್ರಿಂದ 10 ಟ್ರೇಡ್, 20 ಟ್ರೇಡ್, 30 ಟ್ರೇಡ್ ಕನ್ಸೆಕ್ಯೂಟಿವ್ ಸಕ್ಸಸ್ ಅಂದ್ರೆ ಇದೆಲ್ಲ ನಮ್ ಕನ್ಸಲ್ ಸಿಗೋದು ಈ ತರ ಸಕ್ಸಸ್. ಆನೆಸ್ಟ್ಲಿ ಹೇಳ್ತಾ ಇದೀನಿ ಕೇಳಿ. ಅಂಡ್ ಇಲ್ಲಿ ನಾವು ಆ ಹಂತಕ್ಕಿದೀವಿ ಇವಾಗ. ನೋಡಿ, ಇದನ್ನ ಯಾರಾದ್ರೂ ಒಬ್ರು ಡೀಪ್ ಆಗಿ ಇದ್ರ ಮೇಲೆ ಸೀರಿಯಸ್ ಆಗಿ ಕುತ್ಕೊಂಡ್ಬಿಟ್ರೆ ಈ ಸಿಸ್ಟಮ್ ಮೇಲೆ, ನಿಜವಾಗ್ಲೂ ಹೇಳ್ತಿದೀನಿ, ಅವ್ರಿಗೆ ಇನ್ನೇನ್ ತಿರುಗಿ ನೋಡೋ ಅವಶ್ಯಕತೆನೇ ಇರಲ್ಲ. ಈಗ ನಾನು 1 ಲಕ್ಷ ರಿಸ್ಕ್ ತಗೊಂಡ್ರೆ 80,000 ಪ್ರಾಫಿಟ್ ಬರುತ್ತೆ, 50,000 ರಿಸ್ಕ್ ತಗೊಂಡ್ರೆ 40,000 ಪ್ರಾಫಿಟ್ ಬರುತ್ತೆ. ಅದೇ ಸರ್, ಒಂದು ಕ್ವಶನ್ ಕೇಳೋಣ ಅಂತ ಬಂದೆ ನಾನು. ಅದೇ ಈ ಗ್ರೋದಲ್ಲೇ ಈ ತರ ಆಗ್ತಾ ಇದೆಯಾ ಅಥವಾ ಬೇರೆ? ಸರ್, ಗ್ರೋ ಒಂದೇ ಒಂದ್ ಆತರ ಆಗ್ತಾ ಇರೋದು. ಜೆರೋದ ಫೈರ್ಸ್ ಇವ್ ಎಲ್ಲದಕ್ಕೂ ಬಂದ್ಬಿಡಿ, ನಿಮ್ಗೆ ಆ ಸಮಸ್ಯೆನೇ ಇರಲ್ಲ. 2-3 ಸ್ಟಾಕ್ಸ್ ಕಣ್ಣೆದುರಿಗೆ ಸುಮ್ಮನೆ ಮಿಸ್ ಮಾಡ್ಕೊಂಡೆ. ಗ್ರೋನಲ್ಲಿ ಆಗುತ್ತೆ ಸರ್. ಎಷ್ಟೊಂದ್ ಜನ ನಮ್ಮ ಕಮ್ಯುನಿಟಿ ಮೆಂಬರ್ಸ್ ಅದನ್ನ ಫೇಸ್ ಮಾಡಿದ್ರೆ, ನಾನು ಕೆಲವೊಂದು ಸ್ಟಾಕ್ ಸರ್ ಇಂಟ್ರಾಡೇ ನಾಟ್ ಅಲೌಡ್ ಅಂತಾನು ಬಂದ್ಬಿಡುತ್ತೆ. ಗ್ರೋನಲ್ಲಿ ಹಂಗ ಆಗತ್ತೆ ಸರ್, ಯಾಕಂತಂದ್ರೆ ಅವರು ಸರ್ಕ್ಯೂಟ್ ಹತ್ರ ಇದ್ರೆ ಅಲೋ ಮಾಡಲ್ಲ ನಿಮ್ಮನ್ನ. ಹೌದಾ? ಅದೇ ನಾನು ಅನ್ಕೊಂಡೆ, ಏನ್ ಈ ತರ ಅಂದ್ರೆ ಅಲ್ಲೇ ಕೆಲವೊಂದು ಮಾರ್ಜಿನ್ 93 rupeesಗೆ ಬಂದ್ರೆ ಅದೇನೆ ಆಟೋ ಸ್ಕ್ವೇರ್ ಅಪ್ ಆಗುತ್ತೆ ಅಂತ ತೋರಿಸ್ಬಿಡ್ತು. ಈ ತರ ಸುಮಾರು ಟ್ರೇಡ್ ಮಿಸ್ ಆಗಿದೆ. ಬಟ್ ಈ ವಾರ ನಾ ಸ್ಟಾರ್ಟ್ ಮಾಡಿದ್ದೆ, ಬಟ್ ಚೆನ್ನಾಗಿದೆ. ಅಗ್ರಿ ಸರ್, ಇದಕ್ಕಿಂತ ಬೆಟರ್ ಬರುತ್ತೆ. ಈಗ ನಿಮ್ಗೆ ಇನ್ನು ಇವಾಗ ಇಷ್ಟು ದಿನ ನೀವು SLದು ಒಂದ್ ಸ್ವಲ್ಪ ಗೊಂದಲ ಇತ್ತು, ಇವಾಗ ಕ್ಲಿಯರ್ ಆಯ್ತಲ್ವಾ ನಿಮ್ಗೆ? ಸೊ ಇನ್ನೂ ಬೆಟರ್ ಮಾಡಿ. ಸುಮಾರು ಟೆಸ್ಟ್ ಮಾಡಿ ನೋಡಿದ್ನಲ್ವಾ, ಮಿನಿಮಮ್ ಒಂದು 2% ಇಟ್ಟಿರ್ತಿದೆ ಅಷ್ಟೇ. ಅಗ್ರಿ ಸರ್, ಒಂದೇ ಜನ 24,000 ಹೋಗಿದ್ದು ಇದೆ. ಅಗ್ರಿ SL ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದೆ. ಸರ್ 0.30 ಅಂದ್ರೆ 30 ಪೈಸೆನ ಸಮೇತ SL ಹಿಟ್ಟಾಗಿ ಮತ್ತೆ ಅಲ್ಲಿಂದನೇ 6% ಬಿದ್ದಿದೆ. ಅಗ್ರಿ. ಸೊ ಅದೇ ಈ ತರ ನಮ್ಗೆ ಸುಮಾರು, ಈಗ C8 ಆಗಿರ್ಬೋದು, ತೇಜಸ್ ನೆಟ್ ಆಗಿರ್ಬೋದು, ಮತ್ತೆ ವೋಕ್ ಫಾರ್ಮಾ ಆಗಿರ್ಬೋದು,
ಇಲ್ಲ ಅಂತಂದ್ರೆ ಇವತ್ತಿನ ಟ್ರೇಡ್ ನೆಟ್ ವೆಬ್ ಆಗಿರ್ಬೋದು. ಸೊ ಇವೆಲ್ಲ ಟ್ರೇಡ್ಸು ಏನೋ ಮೊನ್ನೆ CUB ಆಗಿರ್ಬೋದು, ATGL ಆಗಿರ್ಬೋದು, ಇವೆಲ್ಲ ಟ್ರೇಡ್ಸು SL ಟ್ರೇಡ್ಸೇ ಓಲ್ಡ್ ಲಾಜಿಕ್ ಪ್ರಕಾರ. ಬಟ್ ಈ ಎಲ್ಲ ಟ್ರೇಡ್ಸು ಸಕ್ಸಸ್ಫುಲ್ ಟ್ರೇಡ್ಸು ನ್ಯೂ ಲಾಜಿಕ್ SL ಪ್ರಕಾರ. ಓಕೆನಾ? ಸೊ ನಾವು ಸುಮ್ಮನೆ ಸ್ಮಾಲ್ SL ಜೊತೆ ಆಟ ಆಡೋಕೆ ಹೋಗ್ಬಿಟ್ಟು ಯಾಕೆ ನಾವು ಸಕ್ಸಸ್ಫುಲ್ ಟ್ರೇಡ್ನ ಬಿಟ್ಕೊಡ್ಬೇಕು? ಅದು ನನ್ನ ಕ್ವಶನ್. ಅರ್ಥ ಆಯ್ತಾ? ಸಿ ನಮ್ಮ ಡೈರೆಕ್ಷನ್ ಕೇಳಿದ್ರಲ್ಲ ನೀವು ಹ್ಮ್. ಆಮ್ಸ್ಟರ್ಡಮ್ ಆಸ್ಟರ್ DM ಹೌದು ಹೆಲ್ತ್ ಕೇರು. ಅದ್ರಲ್ಲಿ ಸ್ವಲ್ಪ ಜಾಸ್ತಿ ಇಟ್ಟಿದ್ದೆ ಸ್ಟಾಪ್ ಲಾಸ್, ಹಂಗಾಗಿ ಅದು ತುಂಬಾ ಎಷ್ಟು ಒಂದು 14,000 20,000 ಕೊಡ್ಸೋದು ಪ್ರಾಫಿಟ್. ಹಿಂದಿನ ಲಾಸ್ಟ್ ಎಲ್ಲ ರಿಕವರಿ ನಾನು ಆಕ್ಚುಲಿ ನೀವು ಅವತ್ತು ನನಗೆ ಸ್ಕ್ರೀನ್ ಶಾಟ್ ಕಳ್ಸಿದ್ರಿ, 20,000 ಎಷ್ಟೋ ಸ್ಕ್ರೀನ್ ಶಾಟ್ ಕಳ್ಸಿದ್ರಿ ಅವತ್ತು ಪ್ರಾಫಿಟ್. ಸೊ ಅವತ್ತು ನಾನೇನ್ ನೋಡಿದೆ, ಆಸ್ಟರ್ DM ನಾನು 5,000 ರೂಪಾಯಿ ಲಾಸ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ, ನೀವು ನೋಡಿದ್ರೆ 14,000. ಹೌದೌದು, ಸ್ಟಾಪ್ ಲಾಸ್ ಸ್ವಲ್ಪ ಜಾಸ್ತಿ ಇದು ಇಟ್ಟಿರ್ತೀವಿ. ಹೆಂಗೆ ಮ್ಯಾನೇಜ್ ಮಾಡಿದ್ರು ಟ್ರೇಡ್ ನ ಅಂತ ನಾನು ಸರಿ ಆಯ್ತು ಬಿಡಿ ಒಳ್ಳೇದಾಗಿದೆ ಅಂತ ಹೇಳ್ಬಿಟ್ಟು ಸರಿ ನಾನು ಗುಡ್ ಸರ್ ಅಂತ ಮೆಸೇಜ್ ಮಾಡಿದೆ. ಓಕೆನಾ? ಸೊ ಈ ತರ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಸರ್ 1% ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಏನು ಇರ್ತಿಲ್ಲ, ಒಂದೇ ಪರ್ಸೆಂಟ್. ಆಮೇಲೆ ಗೊತ್ತಾಯ್ತು ಇವ್ನು ಸ್ವಲ್ಪ ಮೇಲೆ ಹೋಗಿ ಬೀಳ್ತಾವನೆ ಅಂತ, ಅವಾಗಿಂದ ಒಂದ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡಿದ್ವಿ ಸ್ಟಾಪ್ ಲಾಸ್. ಅಗ್ರಿ ಬಟ್ ಕರೆಕ್ಟ್ ಬೀಳ್ತಾನೆ ಸರ್ ಅಲ್ಲಿಂದ. ಅಗ್ರಿ. ಸೊ ಇದೆ ಯಾಕೆ ಸರ್ ಅಂದ್ರೆ ನಾನು ಏನ್ ಹೇಳ್ತೀನಂದ್ರೆ, ಮೈನರ್ SL ಹತ್ರ ಹೋಗ್ಬಿಟ್ಟು ನಾವು ಬಾರ್ಗೈನ್ ಮಾಡಕ್ ಹೋಗಿ ಅಥವಾ ಸ್ಮಾಲ್ SL ಜೊತೆ ಆಟ ಆಡಕ್ ಹೋಗ್ಬಿಟ್ಟು ನಮ್ಮ ಕ್ವಾಲಿಟಿ ಆಫ್ ಟ್ರೇಡ್ ನ ಯಾಕೆ ಮಿಸ್ ಮಾಡ್ಕೋಬೇಕು? ಮತ್ತೆ 3% ಪ್ರಾಫಿಟ್ ಈಸ್ ನಾಟ್ ಎ ಸ್ಮಾಲ್ ಅಮೌಂಟ್, ಅರ್ಥ ಮಾಡಿ, ಸ್ಮಾಲ್ ಪರ್ಸೆಂಟೇಜ್. ಅಂಡ್ ಸೆಕೆಂಡ್ ಥಿಂಗ್ ಬಂದೊಂದು ಅರ್ಥ ಮಾಡ್ಕೊಳ್ಳಿ, ನಮಗೆ ಆ ಸ್ಟಾಕು 10% ಬೀಳುತ್ತೆ, ಬಟ್ ಎಲ್ಲ ಸ್ಟಾಕು ಬೀಳಲ್ವಲ್ಲ. ಯಾವುದೋ 10 ಸ್ಟಾಕಲ್ಲಿ ಒಂದು ಸ್ಟಾಕ್ ಬೀಳುತ್ತೆ, 10 ಟ್ರೇಡಲ್ಲಿ ಒಂದು ಟ್ರೇಡ್ ಬೀಳುತ್ತೆ 10%. ಆ ಒಂದು ಟ್ರೇಡ್ಗೆ ಅಟ್ರಾಕ್ಟ್ ಆಗಿಬಿಟ್ಟು ನೆಕ್ಸ್ಟ್ 7 ಟ್ರೇಡ್ ಹಾಳು ಮಾಡ್ತೀವಿ ನಾವು ಮಾರ್ಕೆಟಲ್ಲಿ. ಇದು ಯಾವ ಟಾರ್ಚರು ಬೇಡ ನಮಗೆ. ಓಕೆನಾ? ಸೊ ನಂಗೆ ಎಂಟ್ರಿ ಆದ್ಮೇಲೆ ಅವರೇಜ್ ಚೆಕ್ ಮಾಡಿದೆ ಸರ್, ಅವರೇಜ್ ಯಾವ ತರ ಚೆಕ್ ಮಾಡಿದ್ರೆ, ಒಂದು ಸ್ಟಾಕ್ ಗೆ 1% ಸ್ಟಾಪ್ ಲಾಸ್ ತಗೊಂಡ್ರು 20 ಟ್ರೇಡ್ ಅಲ್ಲಿ 10 ಸ್ಟಾಪ್ ಲಾಸ್ ಇಟ್ಟಾದ್ರು, ಬಟ್ ಇನ್ನು 10 ಸ್ಟಾಕ್ ಸುಮ್ನೆ ಕೈ ಬಿಟ್ರು 2% ನಾವು ಪ್ರಾಫಿಟ್ ತಗೊಂಡ್ರು ಮಿನಿಮಮ್ 50,000 ಸರ್ ಅದು ಆರಾಮಾಗಿ ಸಿಗತ್ತೆ. ಓಕೆನಾ? ಅವರೇಜ್ ಎಲ್ಲ ಚೆಕ್ ಮಾಡ್ಕೊಂಡೆ ನಾನು. ಸರ್ ನನ್ಗೆ ನೋಡಿ, ನಾನು ಯಾಕೆ 1% SLಗೂ ನಾನು ಹೋಗ್ತಾ ಇಲ್ಲ ಅಂತಂದ್ರೆ, ನೋಡಿ ಈಗ ಮೇನ್ ನನಗೆ ಒಬ್ಬ ಟ್ರೇಡರ್ಗೆ ಏನ್ ಬೇಕು ಸರ್, ಒಂದು ಟ್ರೇಡ್ ಫೇಲ್ಯೂರ್ ಆದ್ರೂ ಟ್ರೇಡರ್ಗೆ ಒಂಥರ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳಿ, ಒಂದು ಟ್ರೇಡ್ ಹೆಂಗ ಅಡ್ಜಸ್ಟ್ ಮಾಡ್ಕೊಂತೀವಿ, 2ನೇ ಟ್ರೇಡ್ ಫೇಲ್ಯೂರ್ ಆಗೋಯ್ತಾ ಒಂದು ಡಿಸಪಾಯಿಂಟ್ ಆಗ್ಬಿಡ್ತಾರೆ, 3ನೇ ಟ್ರೇಡ್ ಅಂತೂ ಯಾರು ತಗೊಳಕ್ ರೆಡಿನೇ ಇರಲ್ಲ. ಅದಕ್ಕೆ ನಾನೇನ್ ಬಿಲ್ಡ್ ಮಾಡಿದೀನಿ, ಲಾಸ್ ಆದ್ರೆ ಒಂದೇ ಟ್ರೇಡ್ ಆಗ್ಬೇಕಷ್ಟೇ, ಒಂದೇ ಟ್ರೇಡ್ SL ಆಗ್ಬೇಕು, 2ನೇ ಟ್ರೇಡ್ ಸಕ್ಸಸ್ ಆಗ್ಲೇಬೇಕು ಅಟೇನೀಗ ಅಷ್ಟು. ಇದು ನನ್ನ ಮೈಂಡ್ ಸೆಟ್. ಇಲ್ಲ 2 ಟ್ರೇಡ್ ರೇರ್ ಕೇಸು 2 ಟ್ರೇಡ್ ಇನ್ ರೋಸ್ ಫೇಲ್ಯೂರ್ ಆಗ್ಬೋದು, ಬಟ್ 3ನೇದು ಆಗಕ್ ಬಿಡೋದೇ ಇಲ್ಲ, 3ನೇದು ಲಾಸ್ ಆಗಕ್ ಬಿಡೋದೇ ಇಲ್ಲ. ಕೆಲವೊಂದ್ ಟ್ರೇಡ್ ನೀವ್ ಹೇಳಿದ್ರಲ್ವಾ 2% ಸ್ಟಾಪ್ ಲಾಸ್ ಗಿಂತ ಕೆಳಗಡೆ ಬುಕ್ ಮಾಡ್ಬೇಡ್ರಿ ಅಂತ. 2.5 ಇದ್ದಾಗ ನಾನು ಡ್ರ್ಯಾಗ್ ಮಾಡಿದೀನಿ ಸ್ಟಾಪ್ ಲಾಸ್, ಒಂದು 2ಕ್ಕೆಲ್ಲ ಡ್ರ್ಯಾಗ್ ಮಾಡಿದೀನಿ, ಅವೆಲ್ಲ ಚೆನ್ನಾಗಿ ಕೈ ಹಿಡಿದಿದ್ದಾವೆ. ಅಗ್ರಿ ಸರ್, ಅಗ್ರಿ. ನೋಡಿ ಈ ತರ ದಯವಿಟ್ಟು ಎಲ್ರು ಇದನ್ನ ಫೋಕಸ್ ಮಾಡಿ. ನಿಮ್ಗೆ ನೋಡಿ ಇದು ಒನ್ ಆಫ್ ದಿ ನೋಡಿ, ನಾನು ಏನೇ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಸ್ಟ್ರಾಟಜೀಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಎಲ್ಲ ನಮ್ಮ ಒಳ್ಳೇದಕ್ಕೋಸ್ಕರನೇ. ಮತ್ತೆ ನಾನು ಯಾವುದೋ ಒಂದು ಸಿಸ್ಟಮ್ನ ಬಿಲ್ಡ್ ಮಾಡಿದ್ವಿ, ಏನೋ ರನ್ ಆಗ್ತಾ ಇದೆ ಬಿಡು ಅಂತ ನಾನು ಬಿಡಲ್ಲ. ಇದಕ್ಕಿಂತ ಎವ್ರಿ ಸಿಂಗಲ್ ಡೇ ಮಿನಿಮಮ್ 5ರಿಂದ 10 ಅವರ್ ನನ್ನ ಟೈಮು ರಿಸರ್ಚ್ಗೆ ಹೋಗ್ತಾ ಇರುತ್ತೆ ಮಾರ್ಕೆಟಲ್ಲಿ. ಯಾವ ಥರ ಕಾಂಬಿನೇಷನ್ಸ್ ಮೇಲೆ ವರ್ಕ್ ಮಾಡಬೇಕು, ಯಾವ ಸ್ಟ್ರಾಟಜಿಸ್ನ ಇನ್ನೂ ಇಂಪ್ರೂವೈಸ್ ಹೇಗೆ ಮಾಡ್ಕೋಬೇಕು ಅಂತ ಹಂಡ್ರೆಡ್ಸ್ ಥೌಸಂಡ್ಸ್ ಆಫ್ ಕಾಂಬಿನೇಷನ್ಸ್ ಮೇಲೆ ಎವ್ರಿ ಸಿಂಗಲ್ ಡೇ ವರ್ಕ್ ಮಾಡ್ತೀನಿ. ಆದರೆ ಒಂದೊಂದ್ಸರಿ ಏನೋ ದಯವಿಟ್ಟು ನನಗೆ ಅರ್ಥ ಆಗಿದ್ದು ಏನಂತಂದರೆ, 9 ವರ್ಷದಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರೇಸಿ ಸ್ಟ್ರಾಟಜೀಸು ಬಿಲ್ಡ್ ಮಾಡೋದು ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ ಇದೆ. ಮೇ ಬಿ ನಾನು ಹಂತಕ್ಕಿಲ್ಲ, ಅಥವಾ ಮಾರ್ಕೆಟಲ್ಲಿ ಮೇ ಬಿ ಸಿಗೋದೇ ಅಷ್ಟು ಕಷ್ಟ ಇದೆಯೋ ನಂಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನನ್ನ ನಾಲೆಡ್ಜ್ ಪ್ರಕಾರ, ನಾನು ಪಡೆದಿರೋ ನಾಲೆಡ್ಜ್ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ, ಕ್ವಾಲಿಟಿ ಆಫ್ ಸ್ಟ್ರಾಟಜಿ, ಅಕ್ಯುರೇಸಿ ಆಫ್ ಸ್ಟ್ರಾಟಜಿ ಆ್ಯಂಡ್ ಸೂಪರ್ ಸ್ಮೂತ್ ಸಿಸ್ಟಮ್ಸು. ಅಂದರೆ ಸೂಪರ್ ಸ್ಮೂತ್ ಅಂದರೆ ನಾನು ಬೈ ಮಾಡಿದ್ರೆ ಬೈಯರ್ ಇರಬೇಕು, ಸೆಲ್ ಮಾಡಿದ್ರೆ ಸೆಲ್ಲರ್ ಇರಬೇಕು, ಅಂದರೆ ಲಿಕ್ವಿಡಿಟಿ ಇರಬೇಕು. ಮತ್ತು ಎಲ್ಲೇ ಇರಲಿ, ನಾನು ಏನೇ ಕೆಲಸ ಮಾಡ್ತಾ ಇರಲಿ, ಜಸ್ಟ್ ಅಲರ್ಟ್ ಬಂದ ತಕ್ಷಣ ನಾನು ಟ್ರೇಡ್ ತಗೋಬೇಕು. ಸೊ ಸೂಪರ್ ಸ್ಮೂತ್ ಸಿಸ್ಟಮ್ಸು ವಿತ್ ದ ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರೇಸಿ ಅಷ್ಟು ಈಸಿ ಇಲ್ಲ ಮಾರ್ಕೆಟಲ್ಲಿ, ಇಲ್ಲವೇ ಇಲ್ಲ. ನಾನು ಇವಾಗೂ ಕಾನ್ಫಿಡೆಂಟಿಂದ ಹೇಳ್ತೀನಿ, ಈ ಥರ ಸಿಸ್ಟಮ್ಮು ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ಮೇ ಬಿ ನಾವು ಮಾತ್ರ ಅದೃಷ್ಟವಂತರು ಈ ಥರ ಸಿಸ್ಟಮ್ ಮೇಲೆ ವರ್ಕ್ ಮಾಡ್ತಾ ಇರೋದು. ಓಕೆನಾ? ಇನ್ನು ಯಾರ ಹತ್ರನೂ ಇಲ್ಲ. ಸ್ಟಾರ್ಟ್ ಮಾಡಿದ್ದೀವಿ, ನೀವೆಲ್ಲರೂ ಪೇ ಮಾಡಿದ್ದೀರಾ,
ಅಂಡ್ ನಂಬಿ ಬಂದಿದ್ದೀರಾ, ಪೇ ಮಾಡೋದು ಅಮೌಂಟ್ ಒನ್ ಟೈಮ್ ಪೇ ಮಾಡ್ತಾರೆ, ಲೈಫ್ ಟೈಮು ಅದರ ಬೆನಿಫಿಟ್ ಸಿಗುತ್ತೆ, ಅದು ಸೆಕೆಂಡ್ರಿ. ಬಟ್ ನನ್ನನ್ನು ನಂಬಿ ಬಂದಿದ್ದೀರಾ, ಸೊ ಅದು ನನ್ನ ಜವಾಬ್ದಾರಿ ನಿಮಗೆ ಯಾವುದೇ ತರಹದ ತೊಂದರೆಗಳಾಗ್ದಿರಾ ಒಂದು ಒಳ್ಳೆ ಹಾದಿನಲ್ಲಿ ಕರ್ಕೊಂಡು ಹೋಗೋದು. ಸೊ ಅದನ್ನ ನಾನು ನೋಡ್ಕೊಂತೀನಿ. ಇನ್ನೂ ಎಷ್ಟು ಎಫರ್ಟ್ಸ್ ಬೇಕು ನಾನು ಹಾಕ್ತೀನಿ. ಗ್ರೋ ಆಗೋಣ ಎಲ್ಲರೂ. ಸರ್ So, ಒಂದು ಇಷ್ಟು- ಇನ್ಫಾರ್ಮೇಶನ್, ಹಾ, ಒಂದು ಲಾಂಗ್ ಹೇಳಿ ಟರ್ಮ್ ಅಪ್ಲೈ ಮಾಡಿ ಸರ್. ತುಂಬಾ ಚೆನ್ನಾಗಿ ಗ್ರೋ ಆಗಿದೆ ಸರ್ ಲಾಂಗ್ ಟರ್ಮ್ ಅಲ್ಲಿ. ಸರ್ ಅದು ನಾನು actually ವರ್ಕ್ ಅದು ವರ್ಕ್ ಇಷ್ಟೊಂದೆಲ್ಲ ಹಾಗೆ ಆಗತ್ತೆ ಸರ್. ಅದು ಪ್ರೂವೆನ್ ಸಿಸ್ಟಮ್. ನಾವು ಅದನ್ನ ಬೈ ಅಂಡ್ ಫರ್ಗೆಟ್ ರೂಲ್ ಅದು, ಅದ್ರಲ್ಲಿ ನೋ ಡೌಟ್. ಅದು ಹೆಂಗ್ ವರ್ಕ್ ಆಗತ್ತೆ ಅಂದ್ರೆ ಅನ್ಇಮ್ಯಾಜಿನೇಬಲ್. ಅದು ಬೈ ಅಂಡ್ ಫರ್ಗೆಟ್ ಒಂದು ರೂಲ್ ಅದು. ಸ್ಟಾಕ್ ಸ್ವಲ್ಪ ಒಂದು 15% ಬಿದ್ದಿದೆ, ಇನ್ ಮಿಕ್ಕಿದವೆಲ್ಲ 1% ಅಥವಾ 30% ಐಕಿದೆ. 30% ಅಲ್ಲ ಸರ್, 300% ಎಲ್ಲ ಕೊಡ್ತವೆ. ಸ್ವಲ್ಪ ಪೇಷನ್ಸ್ ಇಂದ ವೆಯ್ಟ್ ಮಾಡಿ ನೆಕ್ಸ್ಟ್ 1-2 years. ಸ್ವಲ್ಪ ಜಾಸ್ತಿ ಹಾಕಿಲ್ಲ, ಒಂದು 20-20 ಸಾವಿರ ಹಾಕಿದ್ದೆ ಅಷ್ಟೇ ಸರ್, ನಾನು ಜಾಸ್ತಿ ಹಾಕಿರ್ಲಿಲ್ಲ. ಸರ್ ಮತ್ತೆ ನಿಮ್ಗೆ ಲೈಫ್ ಅಲ್ಲಿ ಮತ್ತೆ ಆ ಪ್ರೈಸ್ ಸಿಗಲ್ಲ ಆ ಸ್ಟಾಕ್, ಆ ತರ ಆಗತ್ತೆ ಎಷ್ಟೊಂದ್ಸಲ. ಅವಾಗ ಮತ್ತೆ 24 ಸ್ಟಾಕ್ ಬಂದಿದೆ, ಬ್ಯಾಕ್ sir. ಟೆಸ್ಟ್ ಮಾಡ್ತಾ ಇದ್ದೆ, 545% ಗ್ರೋ ಆಗಿದೆ. ಅಗ್ರಿ ಒಂದೇ ಸ್ಟಾಕ್. ಅಗ್ರಿ. ನಾವು ಇನ್ವೆಸ್ಟ್ ಮಾಡಿರೋದು ಒಂದು 15 ಸ್ಟಾಕ್ ಲಾಸ್ ಆದ್ರೆ ಅದೊಂದು ಸ್ಟಾಕ್ ಸಾಕು. ಸರ್ 540 ನೀವು ಕಡಿಮೆ ಪರ್ಸೆಂಟೇಜ್ ಹೇಳ್ತಾ ಇದ್ರ. ನಾನ್ ನೋಡಿದೀನಿ 1000, 1,500, 2,000% ರಿಟರ್ನ್ಸ್ ನೋಡಿದೀನಿ ಎಷ್ಟೊಂದು ಸ್ಟಾಕ್ಸ್ ಅಲ್ಲಿ. ಸೊ 24ರಲ್ಲಿ ಅದೊಂದು ಸ್ಟಾಕ್ ಚೆಕ್ ಮಾಡಿದೆ. ಅಗ್ರಿ. ಸೊ ಮತ್ತೆ ಸರ್ ಯಾವ ಸ್ಟಾಕ್ ಆದ್ರೂ ತಗೊಳ್ಳಿ, ವಿತಿನ್ 20 days ಅಲ್ಲಿ 8-9% ಪ್ರಾಫಿಟ್ ಕೊಟ್ಟಿದ್ದೇವೆ ಸರ್. ಅದನ್ನೆಲ್ಲ ನಾವು ಸುಮಾರ್ ಅದೆಲ್ಲ stock. ಕನ್ಸಿಡರೇ ಮಾಡಲ್ಲ ಅದನ್ನ. ಅದೇ ಅಲ್ಲ, ಜಸ್ಟ್ ಸುಮ್ಮನೆ ಒಂದು 20 days ಅಲ್ಲಿ. ಅಗ್ರಿ. ಸರ್ ಅದು ನಮ್ಮ ಲಾಂಗ್ ಟರ್ಮ್ ಟ್ರೇಡಿಂಗ್ ಸ್ಟ್ರಾಟಜಿ ಇದೆ ಅಲ್ವಾ ಸರ್, ಅದು ಗೋಲ್ಡನ್ ಸ್ಟ್ರಾಟಜಿ ಸರ್. ಅದನ್ನ ಹೌದೌದು. ಅದಕ್ಕೆ ಇನ್ನೊಂದು ಸ್ಟ್ರಾಟಜಿ ಕಾಂಪಿಟೇಷನ್ ಇದೆ ಅಂದ್ರೆ ನಾನು ನಂಬೋದೇ ಇಲ್ಲ. ಆ ಲೆವೆಲ್ ಆಫ್ ಅಕ್ಯುರೇಸಿ, ಆ ಲೆವೆಲ್ ಆಫ್ ಮೊಮೆಂಟಮ್ ಬರುತ್ತೆ. ಆದ್ರೆ ನೋಡಿ, ನಾವು ಎಲ್ಲಾದ್ರಲ್ಲೂ ಎಕ್ಸ್ಪರ್ಟ್ ಆಗಕ್ ಆಗಲ್ಲ. ಸೊ ಅದಕ್ಕೆ ನಾನು ಅದನ್ನ ಆ ಹಂತಕ್ಕೆ ಇಟ್ಬಿಟ್ಟಿದ್ದೀನಿ. ನಾನು ಅದನ್ನ ಯಾವತ್ತು ಮೋಡಿಫೈ ಮಾಡಕ್ಕೂ ಹೋಗ್ಲಿಲ್ಲ. ಏನಂತಂದ್ರೆ ನೋಡಿ, ಯಾವ್ದಾದ್ರು ಒಂದು ಸ್ಟಾಕು ಆಲ್ರೆಡಿ ಈ ತರ IPO ಬಂದು ಇಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಮತ್ತೆ ಇಲ್ಲಿಂದ ಬ್ರೇಕ್ಔಟ್ ಆಗಿ IPO ಆಲ್ ಟೈಮ್ ಹೈ ಬ್ರೇಕ್ಔಟ್ ಆಗಿ ಅಲ್ಲಿಂದ ಒಂದು 500% ಮೇಲೆ ಹೋಗ್ತಾನೆ. ಬಟ್ ನನ್ನ ಒಂದು ಸ್ಕ್ಯಾನರ್ ಅಲ್ಲಿ ಯಾವತ್ತೂ ಈ ಸ್ಟಾಕ್ ಬರಲ್ಲ, ಓಕೆನಾ, ನಾನು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ. ಬಟ್ ನಮ್ಮ ಸ್ಟ್ರಾಟಜಿನಲ್ಲಿ ಕ್ವಾಲಿಟಿ ಆಫ್ ಸ್ಟಾಕ್ ಬರುತ್ತೆ. ಅಟ್ ದ ಸೇಮ್ ಟೈಮು ಆ ಸ್ಟಾಕು ಎಕ್ಸ್ಟ್ರೀಮ್ಲಿ ಡಿಸ್ಕೌಂಟ್ ಬಂದಾಗ ಬರುತ್ತೆ, ಎಕ್ಸ್ಟ್ರೀಮ್ಲಿ ಡಿಸ್ಕೌಂಟ್ ಅಲ್ಲಿ. ಸೊ ಈ IPO ಈ ಆಲ್ ಟೈಮ್ ಹೈ ಬ್ರೇಕ್ಔಟ್ ಆದಾಗ 500% ಎಲ್ಲ ಸ್ಟಾಕ್ ಹೋಗುತ್ತಾ, ಮೇ ಬಿ ಒಂದು 5 ಸ್ಟಾಕ್ ಹೋದ್ರೆ 50 ಸ್ಟಾಕ್ ಕೆಳಗಡೆ ಬಂದಿರ್ತವೆ, ಅರ್ಥ ಆಯ್ತಾ? ಸೊ ಇಲ್ಲಿ ಡಿಸ್ಅಡ್ವಾಂಟೇಜ್ ಇದೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಬಟ್ ನಮ್ಮ ಸ್ಟ್ರಾಟಜಿ ಏನಿದೆ, ಲೆಟ್ಸ್ 500 ಸ್ಟಾಕ್ ಬಂದ್ರೆ 490 ಸ್ಟಾಕ್ ಮೇಲೆ ಹೋಗ್ತವೆ ಅಲ್ಲಿಂದ, ಅಥವಾ 495 ಸ್ಟಾಕ್ ಮೇಲೆ ಹೋಗ್ತವೆ ಅಲ್ಲಿಂದ, 5 ಸ್ಟಾಕ್ ಮಾತ್ರ ಕೆಳಗಡೆ ಹೋಗ್ತವೆ. ಸೊ ಆ ಲೆವೆಲ್ ಆಫ್ ಅಕ್ಯುರೇಸಿ ನಮ್ಮ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿನಲ್ಲಿ ಇರೋದು. ಬಟ್ ಮೇಜರ್ ಪ್ರಾಬ್ಲಮ್ ಏನಂತಂದ್ರೆ, ಎವ್ರಿ ಮಂತ್ ಟ್ರೇಡ್ ಇರಲ್ಲ, ಎವ್ರಿ ಮಂತ್ ಆಪರ್ಚುನಿಟಿ ಇರಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ. ಒಂದು ವರ್ಷದಲ್ಲಿ ಮೇ ಬಿ 2 ತಿಂಗಳು 3 ತಿಂಗಳು ಅಷ್ಟೇ ಆಪರ್ಚುನಿಟಿ ಇರುತ್ತೆ, ರಿಮೈನಿಂಗ್ ಎಲ್ಲ ತಿಂಗಳು ಆಪರ್ಚುನಿಟಿ ಇರಲ್ಲ. ಸೊ ಬಂದಾಗ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಷ್ಟೇ. ಓಕೆ ಥ್ಯಾಂಕ್ ಯು. ಹಾ ಸರ್, ಹೇಳಿ. ಸರ್ ಇದು ಯಾವ ಟೈಮಿಂಗು? ಅದು 9:30 ಮೇಲೆ accuracy ಇರುತ್ತಲ್ಲ ಸರ್? 9:30 ಮೇಲೆ ಅಂತ ಏನಿಲ್ಲ, ಯಾವ್ದೆಲ್ಲ ಬರುತ್ತೋ ಅಷ್ಟು ಅಕ್ಯುರೇಸಿ ಇರುತ್ತೆ. ಬಟ್ 2:45 ನಂತರ ಟ್ರೇಡ್ ಬಂದ್ರೆ ತಗೋಬೇಡಿ ಅಷ್ಟೇ. ಇವತ್ತೊಂದು 245 ಮೇಲೆ ಬಂದಿತ್ತು ಸರ್, ಆದ್ರೆ ಅದೊಂದು ತಗೊಂಡ್ಬಾರ್ದ? ಇವತ್ತು 245 ಮೇಲೆ ಬಂದಿತ್ತಾ? ಯಾವ್ದು ಬಂದಿತ್ತು? ಹೌದು ಸರ್. ಇದು ಏರೋಫ್ಲೆಕ್ಸ್ ಮುಟ್ಲೇಬಾರ್ದು. 15:05 ಕ್ಲೋಸಿಂಗ್ ಟೈಮ್. ನಿಮ್ಮ ಹತ್ರ ಟೈಮ್, ಈಗ ನೀವು ಒಂದು ಟ್ರೇಡ್ ತಗೊಂಡ್ಮೇಲೆ ಆ ಟ್ರೇಡ್ ಪ್ರಾಫಿಟ್ ಅಥವಾ ಲಾಸ್ ಕೊಡಕ್ಕೆ ನೀವು ಅದಕ್ಕೆ ಟೈಮ್ ಕೊಡ್ಬೇಕಾ ಬೇಡವಾ? ಹೌದು. ಸೊ ನಿಮ್ಮ ಹತ್ರ ಟೈಮ್ ಇದೆಯಾ? 3:05 ಅಂದ್ರೆ ಅದು ನಿಮ್ಗೆ ಅಲರ್ಟ್ ಬಂದಿರೋದು 3:10ಕ್ಕೆ. ಅರ್ಥ ಮಾಡ್ಕೊಳ್ಳಿ, 3:10ಕ್ಕೆ ಅಂದ್ರೆ ನಿಮ್ಮ ಹತ್ರ ಎಷ್ಟು ನಿಮಿಷ ಇದೆ? 7 ನಿಮಿಷ ಇದೆ ನಿಮ್ ಕೈಯಲ್ಲಿ ಟೈಮಿಂಗ್. 7 ನಿಮಿಷದಲ್ಲಿ ಹೆಂಗೆ ನೀವು ಟ್ರೇಡ್ ಮಾಡಕ್ಕಾಗತ್ತೆ? ಅದಕ್ಕೆ 2:45 ನಂತರ ಅಲರ್ಟ್ ಬಂದ್ರು ಅದ್ರ ಹಿಂದ್ಗಡೆ ಹೋಗಕ್ ಹೋಗ್ಬೇಡಿ. ಪ್ರಾಫಿಟ್ ನಮ್ಗೆ ನೆಕ್ಸ್ಟ್ ಟ್ರೇಡ್ ಅಲ್ಲಿ ಸಿಗತ್ತೆ, ಇಗ್ನೋರ್ ಮಾಡ್ಬಿಡಿ ಅಷ್ಟೇ. ಅಗ್ರಿ ಸರ್. 9:25 ಮೇಲೆ ಚೆನ್ನಾಗಿ ಇದೆ ಸರ್ ಅಕ್ಯುರೇಸಿ. 9:25 ಮೇಲೆನೆ ನಿಮ್ಗೆ ಟ್ರೇಡ್ ಬರಕ್ ಶುರುವಾಗೋದು. ಯಾಕಂದ್ರೆ ಫಸ್ಟ್ ಕ್ಯಾಂಡಲ್ ಎಕ್ಸೋಷನ್ ಕ್ಯಾಂಡಲ್ ಬೇಕು ಆಸ್ ಪರ್ ದಿ ಸ್ಟ್ರಾಟಜಿ ಪ್ರಕಾರ. ನೆಕ್ಸ್ಟ್ ರಿವರ್ಸಲ್ ಕ್ಯಾಂಡಲ್ ಬೇಕು, ಅಂದ್ರೆ ರೆಡ್ ಕ್ಯಾಂಡಲ್ ಬೇಕು. ಅಂದ್ರೆ ಫಸ್ಟ್ 10 ನಿಮಿಷ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮುಗಿಬೇಕಲ್ವಾ? ಸೊ ಅದಕ್ಕೆ 9:15 to 9:20, 9:20 to 9:25. 9:25 ನಂತರ ನಿಮ್ಗೆ ಅಲರ್ಟ್ ಬರಕ್ ಶುರುವಾಗುತ್ತೆ. ಅಲ್ಲಿಂದ ಹಿಡಿದು 2:45 ತನಕ ಎಷ್ಟು ಟ್ರೇಡ್ಸ್ ಬರುತ್ತೋ ಅಷ್ಟು ಟ್ರೇಡ್ಸ್ 4.2% SL, 3% ಟಾರ್ಗೆಟ್ ಜೊತೆ ನೆಮ್ಮದಿಯಾಗಿ ಟ್ರೇಡ್ ಮಾಡಿ, ಏನು ಸಮಸ್ಯೆ ಇಲ್ಲ. ಅಗ್ರಿ ಸರ್. ಓಕೆ.
ಗುಡ್ ಇನ್ಫಾರ್ಮೇಶನ್ ಸರ್, ಗುಡ್ ಕ್ಲಾಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. Thank you, sir. ಓಕೆ ಎವ್ರಿಯನ್, ಥ್ಯಾಂಕ್ ಯು. ಗುಡ್ ನೈಟ್ ಎವ್ರಿಯನ್. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್.